ನಾವು ಮರಣ ಹೊಂದಿದ ಮೇಲೆ ನಾವು ಎಲ್ಲಿಗೆ ಹೋಗ್ತೇವೆ? ಪ್ರತಿಯೊಬ್ಬನಿಗೂ ಈ ಪ್ರಶ್ನೆ ಇರ್ತದೆ. ನಾವು ಮರಣ ಹೊಂದಿದ ಮೇಲೆ ನಾವು ಎಲ್ಲಿಗೆ ಹೋಗ್ತೇವೆ? ಒಂದು ಸ್ವರ್ಗ, ಇನ್ನೊಂದು ನರಕ. ನಮ್ಮ ಆತ್ಮಕ್ಕೆ ನಾವು ಪ್ರಶ್ನೆ ಹಾಕಿ ಕೊಡ್ಬೇಕಾಗಿದೆ, ನನ್ನ ಆತ್ಮವೇ ನೀನ್ ಎಲ್ಲಿಗೆ ಹೋಗೋಕೆ ಸಿದ್ಧ ಇದೀಯ? ನೀನ್ ನರಕಕ್ಕೆ ಹೋಗ್ತಾ ಇದೀಯಾ, ನೀನ್ ಸ್ವರ್ಗಕ್ಕೆ ಹೋಗ್ತಿದೀಯಾ? ಎರಡು ಚಾಯ್ಸ್. ಇದು ಬಿಟ್ಟು ಮತ್ತೆ ಚಾಯ್ಸ್ ಇಲ್ಲ. ಒಂದು ಇದೆ ಸ್ವರ್ಗ, ಇನ್ನೊಂದು ನರಕ. ಈ ಎರಡರಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ? ನಾವು ಏನ್ ಮಾಡಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ, ಏನು ಮಾಡದೇ ಇದ್ರೂ ನಾವು ಎಲ್ಲಿಗೆ ಹೋಗ್ತೇವೆ ಅನ್ನೋದನ್ನ ನಾವಿಂದು ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾವು ನೋಡ್ಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನವನ್ನ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗುತ್ತಾರೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೇ ಹೋಗಿದ್ದಾರೆ. ನಾವು KJV ವರ್ಷನ್ ನಲ್ಲಿ ಹೀಗೆ ನೋಡ್ಕೋತೇವೆ. ಯಾಕಂದ್ರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ಆತನ ಉಚಿತವಾದ ಕೃಪೆಯಿಂದಲೇ ಹೊರತು ಇದು ಯೇಸು ಕ್ರಿಸ್ತನಿಂದಾದ ವಿಮೋಚನೆ ಮೂಲಕವಾಗಿ ಆಗುವಂತದ್ದಾಗಿದೆ. ಹಲ್ಲೆಲೂಯಾ. ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಎಲ್ಲರೂ ಪಾಪ ಮಾಡಿದ್ದಾರೆ, ದೇವರ ಮಹಿಮೆನ ಅವ್ರು ಏನ್ ಮಾಡಿದಾರಂತೆ? ಕಳೆದುಕೊಂಡಿದ್ದಾರೆ. ಹಾಗಾದ್ರೆ ಎಲ್ಲರೂ ತೀರಿ ಹೋದ್ಮೇಲೆ, ಮರಣ ಹೊಂದಿದ್ಮೇಲೆ ಎಲ್ಲಿಗೆ ಹೋಗ್ತಾರೆ? ಕಾಮನ್ ಈಸಿಯಾಗಿ ನಾವು ಬಹಳಷ್ಟು ಸರಳವಾಗಿ ಅರ್ಥ ಮಾಡಿಕೊಂಡದ್ದು, ದೇವರ ಮಹಿಮನ ಹೊಂದಿದ್ರೆ ಮಾತ್ರ ನಾವು ಸ್ವರ್ಗಕ್ಕೆ ಹೋಗೋಕೆ ಮಾರ್ಗ, ಸ್ವರ್ಗಕ್ಕೆ ಹೋಗ್ತೀವಿ ಅಂತೇಳಿ. ಒಂದು ವೇಳೆ ನಾವು ದೇವರ ಮಹಿಮನ ಹೊಂದದೆ ಕಳೆದುಕೊಂಡಿದ್ರೆ ನಾವು ಹೋಗೋದು ಎಲ್ಲಿಗೆ? ನರಕಕ್ಕೆ. ಹಾಗಾದ್ರೆ ದೇವರ ಮಹಿಮೆಯನ್ನ ಹೊಂದ್ಕೊಳ್ಬೇಕಾಗಿದ್ರೆ ನಾವು ಏನ್ ಮಾಡ್ಬೇಕು? ನಾವು ಮರಣ ಹೊಂದಿದ ಮೇಲೆ ನಾವು ಸ್ವರ್ಗಕ್ಕೆ ಹೋಗ್ಬೇಕಾಗಿದ್ರೆ ನಾವೇನ್ ಮಾಡ್ಬೇಕು? ದೇವರ ಮಹಿಮೆಯನ್ನ ಕಳೆದುಕೊಂಡಿರುವಂತಹ ಮಹಿಮೆಯನ್ನ ತಿರುಗಿ ನಾವು ಪಡೆದುಕೊಳ್ಬೇಕಾಗಿದೆ. ಹಾಗಾದ್ರೆ ಈ ಮಹಿಮೆಯನ್ನ ಕಳೆದುಕೊಂಡಿದ್ದಾದ್ರೂ ಹೇಗೆ? ದೇವರ ಮಕ್ಕಳು ಈ ಮಹಿಮೆಯನ್ನ ಹೇಗೆ ಕಳೆದುಕೊಂಡ್ರು? ನೋಡ್ರಿ, ದೇವರು ಸ್ವತಃ ತನ್ನ ಕೈಯಿಂದ ಮನುಷ್ಯನನ್ನ ಉಂಟು ಮಾಡಿದ. ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನ ಉಂಟು ಮಾಡಿ, ಅವನು ಮಣ್ಣಿನಿಂದ ಆ ಮನುಷ್ಯನನ್ನ ಉಂಟು ಮಾಡಿ ಅವನಿಗೆ ಶ್ವಾಸ ಕೊಡುವಾಗ ಆತನು ಬದುಕಲಿಕ್ಕೆ ಪ್ರಾರಂಭ ಮಾಡಿದ. ದೇವರು ಹೇಳ್ತಾ ಇದ್ದಾನೆ, ಆ ಒಂದು ಏದೆನ್ ತೋಟದ ಎಲ್ಲಾ ಮರದ ಹಣ್ಣುಗಳನ್ನ ನೀವು ತಿನ್ರಿ, ಆದ್ರೆ ಮಧ್ಯದಲ್ಲಿ ಇರುವಂತಹ ಮರದ ಹಣ್ಣನ್ನ ಮಾತ್ರ ನೀವು ತಿನ್ಬೇಡ್ರಿ ಎಂಬುದಾಗಿ. ಎಷ್ಟು ಜನರಿಗೆ ಇವತ್ತು ಈ ಏದೆನ್ ತೋಟದಲ್ಲಿ ಆದಮ ಹವ್ವಳರು ಇರುವಂತಹ ದಿನದ ಬಗ್ಗೆ ಎಷ್ಟು ಜನರಿಗೆ ಸರಿಯಾಗಿ ಗೊತ್ತಿಲ್ಲ? ದಯವಿಟ್ಟು ಕೈ ಎತ್ತಿ. ಓಕೆ, ನೋಡ್ರಿ, ಬೈಬಲ್ ಹೀಗೆ ಹೇಳ್ತದೆ, ಮನುಷ್ಯನನ್ನ ದೇವರು ಮಣ್ಣಿನಿಂದ ಉಂಟು ಮಾಡಿದ ಎಂಬುದಾಗಿ. ಆದ್ರೆ ನಾವು ಎಜುಕೇಟೆಡ್ ಆಗಿ ನಾವು ಅನೇಕ ಸಾರಿ ನಾವು ಸ್ಟಡಿ ಮಾಡುವಾಗ ನಮ್ಗೆ ಅನೇಕ ಜನರು ಹೀಗೆ ಕಲಿಸಿಕೊಡ್ತಾರೆ, ಮಂಗನಿಂದ ಮಾನವನು ಎಂಬುದಾಗಿ. ಮೊದಲು ಮಂಗ ಇತ್ತು, ಆ ಮಂಗ ಸ್ವಲ್ಪ ಏನಾಯ್ತು, ಅದು ಇನ್ನೂ ಸೈನ್ಸ್ ಪ್ರಕಾರ ಹಂಗೆ ನೋಡ್ತಾ ನೋಡ್ತಾ ಹೋಗೋದಾದ್ರೆ ಮೀನ ತಗೋತಾರೆ, ಮೀನ ಹಾಗೆ ಅದು ದೊಡ್ಡ ಆಗ್ತದೆ, ಅದು ರೆಕ್ಕೆ ಇತ್ತು, ಅದು ಕಾಲ್ ಬಂತು, ಮೀನ ನೆಲದ ಮೇಲೆ ಬಂತು, ಅದು ಹರಿದಾಡ್ಲಿಕ್ಕೆ ಪ್ರಾರಂಭ ಮಾಡ್ತು, ಮತ್ತೆ ತಿರುಗಿ ಅದೇನಾಯ್ತು, ಹಾಗೆ ಮಂಗ ಆಯ್ತು, ಮಂಗ ಹೋಗಿ ಅದು ಗೋರಿಲ್ಲ ಆಯ್ತು, ಗೋರಿಲ್ಲ ಮಾತಾಡಕ್ ಪ್ರಾರಂಭ ಮಾಡ್ತು, ಸ್ವಲ್ಪ ಸ್ಟೈಲ್ ಚೇಂಜ್ ಆಯ್ತು, ಆ ಸ್ಟೈಲ್ ಚೇಂಜ್ ಆದ ತಕ್ಷಣ ಅದ್ರ ಮೇಲಿರುವಂತ ಎಲ್ಲಾ ಕೂದಲುಗಳು ಹೋಯ್ತು, ಅದು ಸುಟ್ಟು ತಿನ್ಲಿಕ್ಕೆ ಪ್ರಾರಂಭವಾಯಿತು. ಹಾಗೆ ವಿಕಾರವಾಗಿರುವಂತ ಆ ಮಂಗ ಪರಿವರ್ತನೆ ಆಗ್ತಾ 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 ಏನಾಯ್ತು, ಮಾನವನಾಗಿ ಪರಿವರ್ತನೆ ಆಯ್ತು ಅಂತ ಹೇಳಿ. ಏನಿದೆ, ಅದೇ ಮಂಗನಿಂದ ಮಾನವ ಅಂತ ಹೇಳಿರುವಂತಹ ಸೈಂಟಿಸ್ಟ್ ಇವತ್ತಿನವರೆಗೂ ಅವರು ರಿಸರ್ಚ್ ಮಾಡ್ತಾ ಇದ್ದಾರೆ. ಆ ಮಂಗನ ಬ್ಲಡ್ ಅನ್ನ ತೆಗೆದುಕೊಂಡು ಮಾನವರಿಗೆ ಹಾಕೋಕೆ, ಏನಾದ್ರೂ ಇದರಲ್ಲಿ ಪರಿವರ್ತನೆ ಮಾಡೋಕೆ ಪ್ರಯತ್ನ ಪಡೋಣ, ಇದನ್ನ ಪ್ರಯತ್ನ ಪಟ್ರೆ ಚೇಂಜಸ್ ಆಗ್ಬೋದು ಎಂಬುದಾಗಿ ಪ್ರಯತ್ನ ಪಟ್ಟರು.
ಸಾಕಷ್ಟು ವರ್ಷಗಳು ಕಳೆದ್ರು ಅವರ ಒಂದು ಆ ಪ್ರಯತ್ನಕ್ಕೆ ಯಶಸ್ಸು ಸಿಗ್ತಾ ಇಲ್ಲ. ಯಾಕಂತಂದ್ರೆ ಆ ಮಂಗನನ್ನ ದೇವರು ಪ್ರಾಣಿಯಾಗಿ ಸೃಷ್ಟಿ ಮಾಡಿದ ಹೊರತು ಆ ಮಂಗನಿಂದ ಮಾನವನನ್ನ ದೇವರು ಉಂಟು ಮಾಡಲಿಲ್ಲ. ಬಟ್ ದೇವರು ಎಲ್ಲಾ ಪ್ರಾಣಿ ಪಕ್ಷಿಗಳನ್ನ, ಗಿಡಗಳನ್ನ, ಕ್ರಿಮಿಕೀಟಗಳನ್ನ, ಜಲಚರಗಳನ್ನ, ಆಕಾಶದಲ್ಲಿ ಹಾರುವಂತ ಎಲ್ಲಾ ಪಕ್ಷಿಗಳನ್ನ ದೇವರು ಉಂಟು ಮಾಡಿದ ಮೇಲೆ ಅವೆಲ್ಲಾ ಪ್ರಾಣಿ ಪಕ್ಷಿ ಮೇಲೆ, ಭೂಮಿಯ ಮೇಲೆ ದೊರೆತನ ಮಾಡುವುದಕ್ಕಾಗಿ ತಾನು ಹೆಂಗಿದನೋ ಹಾಗೆ ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನ ಉಂಟು ಮಾಡಿದ. ಮನುಷ್ಯನನ್ನ ಉಂಟು ಮಾಡುವಾಗ ಅಲ್ಲಿ ಮಂಜು ಬೀಳ್ತಾ ಇತ್ತು, ನೆಲ ಹಸಿಯಾಗಿತ್ತು. ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣಿನಿಂದ ಒಬ್ಬ ಮನುಷ್ಯನನ್ನ ಆಕಾರವನ್ನ ಮಾಡಿ ಆ ಮನುಷ್ಯನಿಗೆ ಶ್ವಾಸ ಕೊಡುವಾಗ ಅವನು ಬದುಕಲಿಕ್ಕೆ ಪ್ರಾರಂಭ ಮಾಡಿದ. ನನ್ನ ಪ್ರಿಯ ದೇವಚಂದ್ರ, ಸಾವಿರಾರು ವರ್ಷಗಳ ಹಿಂದೆ ಆಗ ಯಾವ ಸೈಂಟಿಸ್ಟ್ಗಳು ಇರಲಿಲ್ಲ. ಅವಾಗಲೇ ಬೈಬಲ್ ನಲ್ಲಿ ಆಲ್ರೆಡಿ ಅದು ಬರೆದಲ್ಪಟ್ಟಿರುವಂಥದ್ದು. ಹಿಂಗೆ ಮಣ್ಣಿನಿಂದಲೇ ಮನುಷ್ಯನನ್ನ ದೇವರು ಉಂಟು ಮಾಡಿದ ಅಂತ ಹೇಳಿ. ಓಕೆ, ಮಣ್ಣಿನಲ್ಲಿ ಕಬ್ಬಿಣ ಇದೆ, ಮಣ್ಣಿನಲ್ಲಿ ತಾಮ್ರ ಇದೆ, ಮಣ್ಣಿನಲ್ಲಿ ಸುಣ್ಣ ಇದೆ, ಮಣ್ಣಿನಲ್ಲಿ ಬಂಗಾರ, ಬೆಳ್ಳಿ ಎಲ್ಲವೂ ಇದೆ. ನಮ್ಮ ಬಾಡಿಯಲ್ಲಿ ಅದರವೆಲ್ಲ ಇರಬೇಕಲ್ಲ. ಮಣ್ಣಿನಿಂದಲೇ ನನ್ನನ್ನು ದೇವರು ಉಂಟು ಮಾಡಿದ್ದೆ ಆದ್ರೆ ಅವೆಲ್ಲ ಇರಬೇಕಲ್ಲ. ಅಫ್ಕೋರ್ಸ್ಲಿ ನಮ್ಮಲ್ಲಿ ಕಬ್ಬಿಣ ಅಂಶ ಕಡಿಮೆ ಆಯ್ತಂದ್ರೆ ಐರನ್ ಸಿರಪ್ ಕೊಡ್ತಾರೋ ಇಲ್ವೋ? ಯಾಕಂತಂದ್ರೆ ಅದು ಮಣ್ಣಿನಲ್ಲಿ ಸಿಗ್ತಾ ಇತ್ತು. ಆ ಮಣ್ಣಿನ ಒಂದು ಕೆಲವೊಂದು ಅಂಶಗಳು ಕಡಿಮೆ ಆದ್ರೆ ನಾವು ವೀಕ್ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಣ್ಣಿನಲ್ಲಿ ಸುಣ್ಣ ಇದೆ, ಆ ಸುಣ್ಣದ ಅಂಶ ಕಡಿಮೆ ಆಯ್ತಂದ್ರೆ ಎಲುಬುಗಳ ಸಮೇತ ಪ್ರಾರಂಭ ಆಗ್ತದೆ. ಅದಕ್ಕೆ ಕ್ಯಾಲ್ಸಿಯಂ ಕೊಡ್ತಾರೆ, ಅಂದ್ರೆ ಸುಣ್ಣ. ಅಫ್ಕೋರ್ಸ್ಲಿ ಇನ್ನು ಬೆಳ್ಳಿ, ಬಂಗಾರ ಇದು ಸಹ ನಮ್ಮ ದೇಹಕ್ಕೆ ಆರೋಗ್ಯ ಎಂಬುದಾಗಿ ಕೆಲವೊಂದು ಟ್ಯಾಬ್ಲೆಟ್ಸ್ ಆಗಲಿ, ಕೆಲವೊಂದು ಡಾಬರ್ ಚ್ಯವನ್ಪ್ರಾಶ್ ನಲ್ಲಿ ಸಹ ಸೋನಾ ಚಾಂದಿ ಚ್ಯವನ್ಪ್ರಾಶ್ ಎಂಬುದಾಗಿ ಹೇಳ್ತಾರೆ. ಅದರಲ್ಲಿ ಸಹ ಆ ಬಂಗಾರ ಮತ್ತೆ ಬೆಳ್ಳಿಯ ಪೌಡರ್ಗಳು ಇರ್ತದೆ. ಅದನ್ನು ತಿಂದರೂ ಸಹ ನಮಗೆ ಆರೋಗ್ಯ ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಸೊ ಕಾರಣ ಒಂದೇ, ದೇವರು ನಮ್ಮನ್ನ ಮಣ್ಣಿನಿಂದ ಸೃಷ್ಟಿ ಮಾಡಿದಾನ ಅನ್ನೋದಕ್ಕೆ ಈ ಎಲ್ಲ ಅಂಶಗಳು ನಮ್ಮಲ್ಲಿ ಏನಾಗ್ತಾ ಇದೆ, ಅದು ನಾವು ಸೇವಿಸುವಾಗ ಅಫ್ಕೋರ್ಸ್ಲಿ ಚೇಂಜಸ್ ಆಗ್ತಾ ಇದೆ, ಬಾಡಿ ಸ್ಟ್ರಾಂಗ್ ಆಗ್ತಾ ಇದೆ. ನನ್ನ ಪ್ರಿಯ ದೇವಚಂದ್ರ, ದೊರೆತನ ಮಾಡೋದಕ್ಕಾಗಿ ಆ ಮನುಷ್ಯನನ್ನು ಉಂಟು ಮಾಡಿದ. ಆ ಮನುಷ್ಯನನ್ನು ಉಂಟು ಮಾಡಿ ಆ ಮನುಷ್ಯನ ಎದುರುಗಡೆ ಎಲ್ಲಾ ಪ್ರಾಣಿ ಪಕ್ಷಿಗಳು ಬರುವ ಹಾಗೆ ದೇವರು ಆ ಪ್ರಾಣಿ ಪಕ್ಷಿಗಳಿಗೆ ಆಜ್ಞೆ ಮಾಡ್ತಾ ಇದ್ದಾನೆ. ಪ್ರಾಣಿ ಪಕ್ಷಿಗಳು ಎಲ್ಲವೂ ಜೋಡಿ ಜೋಡಿಯಾಗಿ ಬರ್ತಾ ಇದೆ. ಆದಮ, ಈ ಮನುಷ್ಯನಿಗೆ ದೇವರು ಹೆಸರಿಡ್ತಾ ಇದ್ದಾನೆ ಆದಮ ಎಂಬುದಾಗಿ. ಆದಮ ಆ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ ಒಂದೊಂದಾಗಿ ಹೆಸರಿಡ್ತಾ ಇದ್ದಾನೆ, ಒಂದೊಂದಾಗಿ ಹೆಸರಿಡ್ತಾ ಇದ್ದಾನೆ. ಹೆಸರಿಡುವಾಗ ಆತ ನೋಡ್ತಾ ಇದ್ದಾನೆ ಎಲ್ಲವೂ ಜೋಡಿ ಜೋಡಿಯಾಗಿದೆ. ಆದ್ರೆ ನಾನಾದ್ರೆ ಒಬ್ಬಂಟಿಗನಾಗಿದ್ದೀನಿ. ಎಲ್ಲವೂ ಜೋಡಿಯಾಗಿ ಬರ್ತಾ ಇದೆ. ನನ್ನ ಸರಿ ಬೀಳುವಂತ ಜೋಡಿ ಈ ಪ್ರಾಣಿ ಪಕ್ಷಿಗಳಲ್ಲಿ ಎಲ್ಲಿಯೂ ಕಾಣ್ತಾ ಇಲ್ಲಲ್ಲ. ಈತ ಎಲ್ಲವುಗಳಿಗೆ ಹೆಸರಿಡುವಾಗ ತನ್ನ ಸರಿ ಬೀಳುವಂತ ಜೋಡಿಯನ್ನ ಆ ಪ್ರಾಣಿ ಪಕ್ಷಿಗಳಲ್ಲಿ ನೋಡ್ತಾ ಇದ್ದಾನೆ, ಎಲ್ಲಿಯೂ ಸಿಗ್ತಾ ಇಲ್ಲ. ದೇವರು ನೋಡ್ತಾ ಇದ್ದಾನೆ, ಓ ಈ ಮನುಷ್ಯನು ತನಗೆ ಸರಿ ಬೀಳುವಂತ ಜೋಡಿಯನ್ನ ಈ ಪ್ರಾಣಿ ಪಕ್ಷಿಗಳಲ್ಲಿ ಹುಡುಕ್ತಾ ಇದ್ದಾನೆ. ಈತನಿಗೆ ಒಬ್ಬನೇ ಬಿಡೋದು ಬೇಡ, ಈತನಿಗಾಗಿ ಸರಿ ಬೀಳುವಂತ ಒಂದು ಸರಿ ಜೋಡಿಯನ್ನ ನಾನು ಸೃಷ್ಟಿ ಮಾಡೋಣ ಅನ್ಕೊಂಡ್ಬಿಟ್ಟು ಆ ಆದಮನಿಗೆ ಗಾಢ ನಿದ್ರೆ ಬರೋ ಹಾಗೆ ಮಾಡಿ ಒಂದು ಎಲ್ಲವನ್ನ ತೆಗೆದು ಹುಡುಗಿಯನ್ನ ಸೃಷ್ಟಿ ಮಾಡ್ತಾನೆ. ಆತನಿಗೆ ಹೆಸರಿಡುತ್ತಾನೆ ಹವ್ವಳು ಎಂಬುದಾಗಿ. ಹಲ್ಲೆಲೂಯಾ. ಓಕೆ, ಆದಮ ಮತ್ತೆ ಈ ಹವ್ವಳಿಗೆ ದೇವರು ಒಂದು ಆಜ್ಞೆ ಕೊಡ್ತಾನೆ. ಅದೇನಂತಂದ್ರೆ, ಈ ತೋಟದಲ್ಲಿ ಇರುವಂತ ಎಲ್ಲಾ ಹಣ್ಣನ್ನ ನೀವು ತಿನ್ರಿ, ಆದ್ರೆ ಮಧ್ಯದಲ್ಲಿ ಇರುವಂತ ಹಣ್ಣನ್ನ ನೀವು ತಿನ್ಬೇಡ್ರಿ. ತಿಂದ್ರೆ ನೀವು ಸತ್ತು ಹೋಗ್ತೀರಿ. ಆ ಹಣ್ಣು ಯಾವುದಂತಂದ್ರೆ ಒಳ್ಳೆಯದು ಮತ್ತೆ ಕೆಟ್ಟದ್ದು ಅನ್ನುವಂತ ಅರಿವು ಬರುವಂತ ಹಣ್ಣು ಎಂಬುದಾಗಿ. ಗುಡ್ ಅಂಡ್ ಎವಿಲ್, ಒಳ್ಳೆಯದು ಮತ್ತೆ ಕೆಟ್ಟದ ಅರಿವು ಹುಟ್ಟಿಸುವಂತ ಹಣ್ಣು ಎಂಬುದಾಗಿ ಹೇಳ್ತಾನೆ. ನನ್ನ ಪ್ರಿಯ ದೇವಚಂದ್ರ, ಬೈಬಲ್ ಹೇಳುವ ಹಾಗೆ ಆ ಮರದ ಹಣ್ಣು ತಿನ್ಬೇಡ್ರಿ ಎಂಬುದಾಗಿ ದೇವರು ಅವರಿಗೆ ಒಂದೇ ಒಂದು ಆಜ್ಞೆಯನ್ನು ಕೊಟ್ಟಿದ್ದ. ಎಲ್ಲಾ ಹಣ್ಣನ್ನು ತಿನ್ರಿ. ಪ್ರತಿ ದಿನ ತಂಗಾಳಿಯಲ್ಲಿ ಸಾಯಂಕಾಲದ ವೇಳೆಯಲ್ಲಿ ದೇವರು ಆ ಆದಮ ಹವ್ವಳರೊಟ್ಟಿಗೆ ಮಾತನಾಡ್ತಾ ಇದ್ದ. ಸೊ ಒಳ್ಳೆಯದರ ಕೆಟ್ಟದರ ಅರಿವು ಹುಟ್ಟಿಸುವಂತಹ ಹಣ್ಣು ಅಲ್ಲಿ ಹೇಗಿತ್ತು, ಅದು ಎಲ್ಲಿಂದ ಬಂತು? ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರು ಭೂಮಿಯನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚಿತವಾಗಿ ಸ್ವರ್ಗದಲ್ಲಿ ದೇವರು, ದೇವದೂತರು ಎಲ್ಲರೂ ಇದ್ರು. ಆ ಒಂದು ದೇವದೂತರ
ನೋಡ್ಕೊಳ್ತೇವೆ. ಆ ಲೂಸಿಫರ್ನ ಬಗ್ಗೆ ನೀವು ಯಾರಾದ್ರೂ ಸ್ಟಡಿ ಮಾಡೋದಾಗಿತ್ತಂದ್ರೆ ಎಹೆಜ್ಕೇಲನ ಗ್ರಂಥ 28ನೇ ಅಧ್ಯಾಯವನ್ನ ದಯವಿಟ್ಟು ನೀವು ಮನೆ ಒಳಗಡೆ ಹೋಗಿ ನೋಡಿಕೊಡ್ರಿ. ಎಹೆಜ್ಕೇಲನ ಗ್ರಂಥ 28ನೇ ಅಧ್ಯಾಯ. ಈ 28ನೇ ಅಧ್ಯಾಯದಲ್ಲಿ ಆ ಎಹೆಜ್ಕೇಲ ಹೀಗೆ ಹೇಳ್ತಾನೆ. ಯಾರ ಬಗ್ಗೆ? ದೇವದೂತನ ಬಗ್ಗೆ. ಆತನ ಹೆಸರು ಲೂಸಿಫರ್ ಎಂಬುದಾಗಿ, ಆತನು ಬಹಳಷ್ಟು ಜ್ಞಾನವಂತನು ಎಂಬುದಾಗಿ ನೋಡ್ಕೊಳ್ತೇವೆ. ದೇವರೇ ಆತನಿಗೆ ಒಂದು ಹೆಸರನ್ನ ಹೇಳ್ತಾ ಇದ್ದಂತೆ, ಆತನಿಗೆ ಸರ್ವ ಸುಲಕ್ಷಣ ಶಿರೋಮಣಿ ಅಂದ್ರೆ ಎಲ್ಲರಿಗಿಂತಲೂ ಅಧಿಕವಾಗಿರುವಂತಹ ಸುಂದರನು ಎಂಬುದಾಗಿ ದೇವರು ಆ ಒಬ್ಬ ದೇವದೂತನಿಗೆ ಹೇಳ್ತಿದ್ದಂತೆ. ಆತನೆಲ್ಲರಿಗೂ ಆಶ್ರಯ ಸ್ಥಾನವಾಗಿದ್ದಂತೆ. ಒಳ್ಳೆಯದರ ಕೆಟ್ಟದರ ಜ್ಞಾನ ದೇವರಿಗೆ ಬಿಟ್ರೆ ಈ ದೂತನಿಗೆ ಮಾತ್ರ ಗೊತ್ತಿತ್ತಂತೆ. ಕೇಳಿಸ್ಕೊಡ್ರಿ, ದೇವರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಒಳ್ಳೆಯದು ಕೆಟ್ಟದ ಅನ್ನುವಂತ ಅರಿವು ಜ್ಞಾನ ಈ ದೇವದೂತನಿಗೆ ಮಾತ್ರ ಗೊತ್ತಿತ್ತು. ಈತನು ತನ್ನ ಅಧಿಕವಾಗಿರುವಂತಹ ಜ್ಞಾನದಿಂದ ಒಪ್ಪಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ. ಅಧಿಕವಾಗಿರುವಂತಹ ಜ್ಞಾನದಿಂದ ತಾನು ಒಪ್ಪಿಕೊಂಡು, ಸಿಂಹಾಸನ, ದೇವರಿಗೆ ಸಿಂಹಾಸನ ಇದೆ, ನನಗೂ ಸಹ ಸಿಂಹಾಸನ ಇದೆ. ದೇವರು ಜಲರಾಶಿಗಳ ಮಧ್ಯ ಮೇಲೆ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನೆ, ನಾನು ಸಹ ಜಲರಾಶಿಗಳ ಮೇಲೆ ಸಿಂಹಾಸನದ ಮೇಲೆ ನಾನು ಸಹ ಕೂತ್ಕೊಂಡಿದ್ದೇನೆ. ಈತನ ಅನ್ಕೋತಾನೆ ನಾನೇ ದೇವರು ಎಂಬುದಾಗಿ. ಈತನಿಗೆ ಇರುವಂತಹ ಹಿಂದುಗಡೆ ಇರುವಂತಹ ಎಲ್ಲಾ ದೇವದೂತರಿಗೆ ಹೇಳಿಕೊಡ್ತಾನೆ, ಇನ್ನು ಮೇಲೆ ನೀವು ನನ್ನನ್ನು ಆರಾಧಿಸ್ರಿ ಎಂಬುದಾಗಿ. ಇಮ್ಮಿಡಿಯೇಟ್ ಆಗಿ ದೇವರವನನ್ನ ಏನ್ ಮಾಡ್ತಾನೆ, ಆ ಸ್ವರ್ಗದಿಂದ ಭೂಮಿ ಮೇಲೆ ತಳ್ತಾನೆ. ಒಳ್ಳೆಯದರ ಕೆಟ್ಟದರ ಅರಿವು ಇರುವಂತ ಈ ದೇವದೂತ ಏದೇನಿನ ಮಧ್ಯದಲ್ಲಿ ಅವನು ವಾಸ ಮಾಡಿದ್ದಾನೆ. ಎಹೆಜ್ಕೇಲ ಸ್ಪಷ್ಟವಾಗಿ ಹೇಳ್ತಾನೆ, ನೀನು ಏದೇನಿನ ಮಧ್ಯದಲ್ಲಿ ಇದ್ದಿ ಎಂಬುದಾಗಿ. ಆ ತೋಟದ ಮಧ್ಯದಲ್ಲಿ ಈತನು ಇದ್ದಾನೆ. ಯಾರು? ಈ ಲೂಸಿಫರ್ ಅಂದ್ರೆ ಏಂಜಲ್. ನನ್ನ ಪ್ರಿಯ ದೇವಚಂದ್ರ, ದೇವರು ಹೇಳ್ತಾರೆ ಎಲ್ಲಾ ಮರದ ಹಣ್ಣನ್ನ ತಿನ್ನರಿ, ಆದ್ರೆ ಮಧ್ಯದಲ್ಲಿ ಇರುವಂತ ಮರದ ಹಣ್ಣನ್ನ ಮಾತ್ರ ನೀವು ತಿನ್ಬೇಡ್ರಿ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಇದರ ಅರ್ಥ ಏನಂತಂದ್ರೆ, ನೀವು ಎಲ್ಲಾ ಹಣ್ಣನ್ನ ಯಥೇಚ್ಛವಾಗಿ ಸೇವಿಸ್ರಿ, ಆದ್ರೆ ಮಧ್ಯದಲ್ಲಿರುವಂತ ಆ ಲೂಸಿಫರ್ನ ಜೊತೆ ಸಹವಾಸ ಮಾಡಬೇಡ್ರಿ ಅಂತ ಇದರ ಅರ್ಥ. ಅಲ್ಲಿ ಬೈಬಲ್ ಅಲ್ಲಿ 3ನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಭೂಮಿ ಮೇಲೆ ಎಲ್ಲಾ ದೇವರು ಉಂಟು ಮಾಡಿರುವಂತ ಪಶು ಪಕ್ಷಿಗಳಲ್ಲಿ ಸರ್ಪವು ಬಹಳ ಯುಕ್ತಿಯುಳ್ಳದ್ದಾಗಿತ್ತು ಎಂಬುದಾಗಿ ಹೇಳ್ತಾರೆ. ನನ್ನ ಪ್ರಿಯ ದೇವಚಂದ್ರ, ಸರ್ಪವು ಬಹಳ ಯುಕ್ತಿಯುಳ್ಳದ್ದಾಗಿತ್ತು ಎಂಬುದಾಗಿ. ಚಿಕ್ಕಂದಿನಿಂದ ನಾನು ಎಲ್ಲಿವರೆಗೂ ರಕ್ಷಣೆ ಹೊಂದಿಲ್ವೋ ಆ ರಕ್ಷಣೆ ಹೊಂದುವರೆಗೂ ನನಗೂ ಅನೇಕ ಜನರು ಹೀಗೆ ಬೈಬಲ್ ಬಗ್ಗೆ ಹೇಳ್ತಾ ಇದ್ರು. ಆಗಿನ ಕಾಲದಲ್ಲಿ ಸರ್ಪ ಇತ್ತಲ್ರಿ, ಅದಕ್ಕೆ ರೆಕ್ಕೆ ಇತ್ತು, ಅದು ಹಾಕಿತ್ತು, ಅದಕ್ಕೆ ಕಾಲಿತ್ತು, ಆ ಸರ್ಪ ಮಾತನಾಡ್ತಿತ್ತು. ದೇವರು ಅದಕ್ಕೆ ಶಾಪ ಕೊಟ್ಬಿಟ್ಟ, ಅದ ಕೈಕಾಲುಗಳು ಹೋಯ್ತು, ಅದು ಮಣ್ಣಿನಲ್ಲಿ ಹರಿಲಿಕ್ಕೆ ಪ್ರಾರಂಭ ಮಾಡ್ತು. ಸೊ ನನಗಿದನ್ನ ಯಾವಾಗ ನಾನು ಕೇಳ್ತಾ ಇದ್ನೋ ನನಗೆ ಬೋರ್ ಆಗ್ತಾ ಇತ್ತು. ದೇವರು ಆ ಸರ್ಪದ ಬಗ್ಗೆ ನಿಜಕ್ಕೂ ಅಲ್ಲಿ ಮಾತನಾಡ್ತಾ ಇದ್ದಾನ. ಸರ್ಪ ನಿಜಕ್ಕೂ ಹರಿದಾಡುವಂತ ಸರ್ಪ ಅಲ್ಲಿ ಇತ್ತ ಆ ಏದೇನ್ ತೋಟದಲ್ಲಿ. ಖಂಡಿತವಾಗ್ಲೂ ನನ್ನ ಪ್ರಿಯ ದೇವಚಂದ್ರೆ, ಹರಿದಾಡುವಂತ ನೀವು ನೋಡ್ತಿರಲ್ಲ ಸರ್ಪಗಳು, ಆ ಸರ್ಪದ ಬಗ್ಗೆ ದೇವರು ಮಾತನಾಡ್ತಾ ಇಲ್ಲ. ದೇವರು ತೊಪ್ಪಲ್ಪಟ್ಟಿರುವಂತಹ ದೇವದೂತನಿಗೆ ಹೆಸರು ಸರ್ಪ ಅಂತಂದು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೇವೆ, ಆತನಿಗೆ ಹೆಸರು ಏನಂತೆ? ತೊಪ್ಪಲ್ಪಟ್ಟ ದೇವದೂತನಿಗೆ ಹೆಸರು ಏನಂತೆ? ದಯವಿಟ್ಟು ಅಲ್ಲಿ 3ನೇ ವಚನ ಓದ್ರಿ. ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪನೆಂಬ ಘಟ ಸರ್ಪನನ್ನ ಹಿಡಿದು 1000 ವರ್ಷ ಬಂಧನದಲ್ಲಿ ಇಡ್ತಾ ಇದ್ದಾನೆ. ಯಾರನ್ನ? ಪುರಾತನ ಸರ್ಪನನ್ನ. ಅಂದ್ರೆ ಅವನು ಯಾರು? ಅವನು ಏಂಜಲೇ, ಅವನು ದೇವದೂತನೇ, ಅವನು ಸ್ವರ್ಗದಲ್ಲಿ ಇರುವಂತ ತೊಪ್ಪಲ್ಪಟ್ಟಿರುವಂತ ದೂತನೇ. ದೇವರು ಹೇಳ್ತಾ ಇದ್ದಾನೆ ಆದಮ ಹವ್ವಳಿಗೆ, ನೋಡ್ರಿ
ನೀವು ಯಥೇಚ್ಛವಾಗಿ ಎಲ್ಲಾ ಹಣ್ಣುಗಳನ್ನು ತಿನ್ರಿ, ಜೀವ ವೃಕ್ಷದ ಹಣ್ಣಿದೆ ಅದನ್ನ ತಿನ್ಬೇಡ್ರಿ ಅಂತ ದೇವರು ಹೇಳಿಲ್ಲ. ಆದ್ರೆ ಮಧ್ಯದಲ್ಲಿರುವಂತಹ ಒಳ್ಳೆಯದರ ಕೆಟ್ಟದರ ಅರಿವನ್ನ ಹುಟ್ಟಿಸುವಂತ ಹಣ್ಣನ್ನ ನೀವೇನ್ ಮಾಡ್ಬೇಡ್ರಿ, ತಿನ್ಬೇಡ್ರಿ, ಸೇವಿಸ್ಬೇಡ್ರಿ. ತಿಂದ್ರೆ ನೀವು ಸತ್ತೋಗ್ತೀರಾ, ನೀವು ಮರಣ ಹೊಂದುತ್ತೀರಿ ಎಂಬುದಾಗಿ ದೇವರು ಆ ಆದಮ ಹವ್ವಳರಿಗೆ ಹೇಳಿದ. ಅಲ್ಲಿ ಏಂಜಲ್ ದೇವದೂತ, ದೊಬ್ಬಲ್ಪಟ್ಟಿರುವಂತ ದೇವದೂತ ಇದ್ದ. ಈತನಿಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನುವಂತ ಅರಿವು ಇವನಿಗಿತ್ತು. ಇವನಿಗೆ ಹೆಸರು ಸರ್ಪ ಎಂಬುದಾಗಿ, ಇವನಿಗೆ ಹೆಸರು ಘಟ ಸರ್ಪ ಎಂಬುದಾಗಿ, ಈತನಿಗೆ ಹೆಸರು ಪಿಶಾಚಿ ಎಂಬುದಾಗಿ, ಈತನಿಗೆ ಹೆಸರು ಸೈತಾನನು ಎಂಬುದಾಗಿ. ಹಲ್ಲೆಲೂಯ. ಆದಮ ಹವ್ವಳರು ಇಬ್ರು ಜೋಡಿಯಾಗಿ ಅಲ್ಲಾಡ್ತಾ ಇರ್ತಾರೆ, ಕಾಯ್ತಾ ಕೂತ್ಕೊಂಡಿದ್ದಾರೆ. ಹವ್ವಳು ಒಬ್ಬಳೇ ಬರುವಾಗ ಆ ಹವ್ವಳಿಗೆ ಹೇಳ್ತಾ ಇದ್ದಾನೆ, ಏನವ್ವ ನೀ ಹಣ್ಣನ್ನ ತಿಂದೀಯ? ಸೊ ನನ್ನ ಪ್ರಿಯ ದೇವಚಂದ್ರ, ದೇವರು ತಿನ್ಬೇಡ ಅಂದಿರುವಂತಹ ಹಣ್ಣನ್ನ ಆ ಸೈತನ ತಿನ್ನೋಕೆ ಪ್ರೇರೇಪಿಸ್ತಾ ಇರ್ತಾನೆ. ಆ ಹಣ್ಣು ಯಾವ್ದಿತ್ತಂತಂದ್ರೆ ಶಾರೀರಿಕವಾಗಿ ಆ ಹವ್ವಳ ಜೊತೆ ಇವನು ಪಾಪ ಮಾಡಿದ, ಅದಕ್ಕೆ ಹಣ್ಣು ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಲೂಸಿಫರ್ನಲ್ಲಿರುವಂತಹ ಬ್ಲಡ್ ಈಗ ಯಾರೆಲ್ಲ ಹರಿತು? ಅಫ್ಕೋರ್ಸ್ಲಿ ಹವ್ವಳಲ್ಲಿ ಹರಿಯಿತು. ಆಕೆ ಸೇಮ್ ಅದೇ ಹಣ್ಣನ್ನ ಆದಮನ ಜೊತೆ ತಿಂತಾಳಂತೆ. ಅಂದ್ಮೇಲೆ ಈ ಲೂಸಿಫರ್ನ ಬ್ಲಡ್ ಇವರಲ್ಲಿ ಏನಾಯ್ತು, ಈಗ ಹರಿಲಿಕ್ಕೆ ಪ್ರಾರಂಭ ಆಯ್ತು. ಆಗ ದೇವ್ರು ಹೇಳ್ತಾ ಇದ್ದಾನೆ, ನೀವು ಪಾಪ ಮಾಡಿದ್ರಿ, ನನ್ನ ಮಹಿಮೆಯನ್ನ ಕಳೆದುಕೊಂಡ್ರಿ. ಹಲ್ಲೆಲೂಯ. ನನ್ನ ಪ್ರಿಯ ದೇವಚಂದ್ರೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡಿದ್ದಾರೆ. ಆದಿಯಲ್ಲೇ ಆದಿ ತಂದೆಯಾಗಿರುವಂತ ಆದಾಮ ಅವನು ಪಾಪ ಮಾಡಿರುವ ಕಾರಣ, ಅವಳು ಪಾಪ ಮಾಡಿರುವ ಕಾರಣ ಅವರು ದೇವರ ಮಹಿಮೆಯನ್ನ ಕಳೆದುಕೊಂಡ್ರು. ದೇವರವರಿಗೆ ಒಂದು ಶಾಪ ಕೊಡ್ತಾ ಇದ್ದಾನೆ. ಆ ಶಾಪ ಏನಂತಂದ್ರೆ, ಇನ್ನು ಮೇಲೆ ನೀವು ಮಣ್ಣಿನಿಂದ ಸೃಷ್ಟಿಸಲ್ಪಟ್ರಿ, ತಿರುಗಿ ನೀವು ಮಣ್ಣಿಗೆ ಹೋಗ್ತೀರಿ. ಮರಣ ಅನ್ನುವುದನ್ನ ದೇವರು ಅಲ್ಲಿ ಇಟ್ಟ. ಒಬ್ಬ ತಂದೆಗೆ ದೇವರು ಅನ್ನುವಾಗ ಅವನಿಗೆ ಒಬ್ಬ ತಂದೆ ಎಂಬುದಾಗಿ ನೋಡ್ಕೊಳ್ತಾರೆ. ಆ ತಂದೆ ತನ್ನ ಕೈಯಿಂದ ಮಕ್ಕಳನ್ನು ಸೃಷ್ಟಿ ಮಾಡಿರುವಂತಹ ತಂದೆ ತಿರುಗಿ ಮರಣವನ್ನ ನೋಡೋದಕ್ಕೆ ತಂದೆಗೆ ಸ್ವಲ್ಪವೂ ಸಂತೋಷ ಇಲ್ಲ, ಸ್ವಲ್ಪವೂ ಸಂತೋಷ ಇಲ್ಲ. ಆ ತಂದೆ ದುಃಖ ಪಡ್ತಾ ಇದ್ದಾನೆ. ನನ್ನ ಮಕ್ಕಳು ನನ್ನ ಮಹಿಮೆಯನ್ನು ಹೊಂದುವುದನ್ನ ಬಿಟ್ಟು ಅವರು ಮಹಿಮೆಯನ್ನ ಕಳೆದುಕೊಂಡ್ರಲ್ಲ ಎಂಬುದಾಗಿ ದುಃಖ ಪಡ್ತಾ ಇದ್ದಾನೆ. ಅದಕ್ಕೆ ದೇವರು ಆದಿಯಲ್ಲೇ ಸೈತಾನನಿಗೆ ಒಂದು ಶಾಪ ಕೊಡ್ತಾ ಇದ್ದಾನೆ. ನಿನಗೂ ಸ್ತ್ರೀಯಲ್ಲಿ ಹುಟ್ಟುವ ಸಂತತಿಗೂ ಹಗೆತನ ಇರುವುದು, ಆ ಸ್ತ್ರೀಯ ಸಂತತಿ ನಿನ್ನ ತಲೆಯನ್ನ ಚಚ್ಚುವನು ಎಂಬುದಾಗಿ. ಅಂದ್ರೆ ಯೇಸು ಕ್ರಿಸ್ತನು ಸ್ತ್ರೀಯಲ್ಲಿ ಹುಟ್ಟಿದ, ಅಂದ್ರೆ ಮರಿಯಳ ಗರ್ಭದಲ್ಲಿ ಹುಟ್ಟಿದ. ಆ ಮರಿಯಳ ಗರ್ಭದಲ್ಲಿ ಹುಟ್ಟಿರುವಂತಹ ಯೇಸು ಕ್ರಿಸ್ತನು ನಿನ್ನ ತಲೆಯನ್ನ ಚಚ್ಚುವುದಂದ್ರೆ ನಿನ್ನ ಏನ್ ಪ್ಲಾನ್ ಇದೆ, ದೇವರ ಮಹಿಮೆನ ಎಲ್ಲರಿಂದ ಕಳೆದುಕೊಳ್ಳುವ ಹಾಗೆ ನೀನ್ ಏನ್ ಮಾಡಿದೆಯಲ್ಲ, ಆ ಪ್ಲಾನ್ ಅನ್ನ ಆ ಯೇಸು ಕ್ರಿಸ್ತನು ಮುರಿದು ಹಾಕ್ತಾನೆ ಎಂಬುದಾಗಿ ದೇವರು ಆದಿಯಲ್ಲೇ ಆತನು ಸೈತಾನನಿಗೆ ಶಾಪ ಕೊಟ್ಟ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟ. ಆತನ ನಂಬುವ ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಸೇರ್ಬೇಕೆಂಬುದಾಗಿ, ಅಂದ್ರೆ ನಿತ್ಯ ಜೀವ ಅಂದ್ರೆ ಸ್ವರ್ಗ ಸೇರ್ಬೇಕೆಂಬುದಾಗಿ, ಯಾರು ನರಕಕ್ಕೆ ಹೋಗಬಾರ್ದು, ಎಲ್ಲರೂ ಸ್ವರ್ಗವನ್ನು ಸೇರ್ಬೇಕೆಂಬುದಾಗಿ ದೇವರು ಆ ಮಗನನ್ನ ಭೂಮಿ ಮೇಲೆ ಕಳಿಸಿಕೊಟ್ಟ. ನನ್ನ ಪ್ರಿಯ ದೇವಚಂದ್ರ, ಆದಿಯಲ್ಲಿ ಆ ತಂದೆ ತಾಯಿಗಳು ಮಾಡಿರುವಂತ ಪಾಪ ಜನರೇಷನ್ ಪ್ರತಿಯೊಬ್ಬರ ಜೀವಿತದಲ್ಲಿ ಹರಿಲಿಕ್ಕೆ ಪ್ರಾರಂಭ ಆಯಿತು. ಅದೇ ರಕ್ತ ನನ್ನಲ್ಲಿ ನಿನ್ನಲ್ಲಿ. ನೋಡ್ರಿ, ನನ್ನಲ್ಲಿ ಪಾಪ ಇಲ್ಲ ಅನ್ನುವಂತ ಒಬ್ಬ ಮನುಷ್ಯನು ಇಲ್ಲ ಭೂಮಿ ಮೇಲೆ. ಯಾರಾದ್ರೂ ಇದ್ದಾರ? ಖಂಡಿತವಾಗ್ಲೂ ಇಲ್ಲ. ಒಂದು ಚಿಕ್ಕ ಮಗು, ಅಯ್ಯೋ ಇದು ದೇವರಂಗೆ ಮಗು, ಇದು ದೇವರಂಗೆ, ಇದರಲ್ಲಿ ಕಪಟ ಇಲ್ಲ, ಇದರಲ್ಲಿ ದ್ವೇಷ ಇಲ್ಲ, ಇದರಲ್ಲಿ ಹೊಟ್ಟೆಗಿಚ್ಚಿಲ್ಲ, ಇದರಲ್ಲಿ ಸಮಾಧಾನ, ಇದರಲ್ಲಿ ಪ್ರೀತಿ ಇದೆ ಅನ್ನುವಂತ ಎಷ್ಟೋ ಜನರು ನಾವು ಹೀಗೆ ಹೇಳ್ತೇವೆ ಮಕ್ಕಳು ನೋಡುವಾಗ. ಜಸ್ಟ್ 7 ಮಂತ್ 8 ಮಂತ್ ಆಗಿರುವಂತಹ ಬೇಬಿಯನ್ನ ತಾಯಿ ಕೆಳಗಿಳಿಸಿ ಬೇರೆ ಮಗುವನ್ನು ಎತ್ಕೊಂಡ್ಬಿಟ್ರೆ ಇದು ಕೂಗ್ಲಿಕ್ಕೆ ಪ್ರಾರಂಭ ಮಾಡಿಸುತ್ತ, ಅವನನ್ನು ಎಳಸು, ನನ್ನನ್ನು ಎತ್ಕೋ. ಎಲ್ಲಿ ಯಾರು ಕಲಿಸ್ಕೊಟ್ರಿ ಇದನ್ನ? ಈ ಹೊಟ್ಟೆಗಿಚ್ಚನ್ನು ಯಾರಾದ್ರೂ ತಂದೆ ತಾಯಿಗಳು ಬಿತ್ತಿದ್ರ?
ಖಂಡಿತವಾಗ್ಲೂ ಯಾವ ತಂದೆ ತಾಯಿಗಳು ಆ ಮಕ್ಕಳಲ್ಲಿ ಅಂಥವುಗಳನ್ನ ಬಿತ್ತಲ್ಲ. ಬೇರೆ ಮಕ್ಕಳನ್ನು ಎತ್ತುಕೊಳ್ಳುವಾಗ ಈ ಮಗು ಹೋಗಿ ಅದಕ್ಕೆ ಹೊಡಿತದೆ, ಚೂರ್ಕೋತದೆ. ಎಲ್ಲಿಂದ ಬಂತು? ಆದಿಯಲ್ಲಿ ಆ ಲೂಸಿಫರ್ನ ಬ್ಲಡ್ ಸಂಪೂರ್ಣವಾಗಿ ಎಲ್ಲರಲ್ಲಿ ಹರಿತಾ ಇರುವ ಕಾರಣ ಆ ಬ್ಲಡ್ನಲ್ಲಿ ಆ ಗುಣಗಳಿವೆ. ನಮ್ಮಲ್ಲಿ ಆ ಗುಣಗಳು ಬ್ಲಡ್ನಲ್ಲೇ ಇದೆ. ದೇವರ ಮಹಿಮೆಯನ್ನ, ದೇವರ ಗುಣಗಳನ್ನ ಆದಿಯಲ್ಲೇ ಆ ತಂದೆ ತಾಯಿಗಳು ಕಳೆದುಕೊಂಡಿರುವ ಹಾಗೆ ಇಂದು ನಾನು ನೀವು ಎಲ್ಲರೂ ಆ ದೇವರ ಮಹಿಮೆಯನ್ನ ಪಾಪ ಮಾಡಿ ನಾವೆಲ್ಲರೂ ಆ ಮಹಿಮೆಯನ್ನ ನಾವೇನಾಗಿದ್ದೇವೆ ಕಳೆದುಕೊಂಡು ಬಿಟ್ಟಿದ್ದೇವೆ. ಹಾಗಾದ್ರೆ ನಾವೆಲ್ಲರೂ ಕಳೆದುಕೊಂಡಿರುವಂತ ಮಹಿಮೆಯನ್ನ ಕಳೆದುಕೊಂಡಿರುವಂತ ನಾವು ಎಲ್ಲಿ ಹೋಗ್ತೇವೆ? ನಾವು ಖಂಡಿತವಾಗ್ಲೂ ನಾವು ಸ್ವರ್ಗಕ್ಕೆ ಹೋಗಲ್ಲ. ನಾವೆಲ್ಲರೂ ಹೋಗೋದು ಎಲ್ಲಿಗೆ? ನಾವು ನರಕಕ್ಕೆ. ಹಲ್ಲೆಲೂಯ. ಹಾಗಾದ್ರೆ ಆ ನರಕದಿಂದ ನಾವು ತಪ್ಪಿಸಿಕೊಂಡು ಈಗ ಸ್ವರ್ಗಕ್ಕೆ ಹೋಗ್ಬೇಕಾಗಿದೆ. ನಾವು ಮುಂದೆ ನೋಡ್ಕೋತೇವೆ. ಪ್ರಸಂಗಿ 7ನೇ ಅಧ್ಯಾಯ 20ನೇ ವಚನವನ್ನು ನಾವು ನೋಡ್ಕೋತೇವೆ. ಪಾಪ ಮಾಡದೆ ಧರ್ಮವನ್ನೇ ಆಚರಿಸುತ್ತಿರುವ ಸತ್ಪುರುಷನು ಲೋಕದಲ್ಲಿ ಇಲ್ಲವೇ ಇಲ್ಲ. ಹಲ್ಲೆಲೂಯ. ನೋಡ್ರಿ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಪಾಪ ಮಾಡದೆ ಧರ್ಮವನ್ನೇ ಆಚರಿಸುತ್ತಿರುವಂತ ಸತ್ಪುರುಷನು ಲೋಕದಲ್ಲಿ ಇಲ್ಲವೇ ಇಲ್ಲ. ಆಡುವ ಮಾತುಗಳನ್ನೆಲ್ಲ ಲಕ್ಷ್ಯಕ್ಕೆ ತಾರದಿರು. ಆಡುವ ಮಾತುಗಳನ್ನೆಲ್ಲ ಲಕ್ಷ್ಯಕ್ಕೆ ತಾರದಿರು. ನಿನ್ನ ಆಳು ನಿನ್ನನ್ನು ಶಪಿಸುವುದು. ನಿನ್ನ ಆಳು ನಿನ್ನನ್ನು ಶಪಿಸುವುದು ಕಿವಿಗೆ ಬಿತ್ತು. ನೋಡ್ರಿ, ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಪಾಪ ಮಾಡದೆ ಧರ್ಮವನ್ನೇ ಆಚರಿಸುವಂತ ಒಳ್ಳೆಯ ವ್ಯಕ್ತಿ ಭೂಮಿ ಮೇಲೆ ಇಲ್ವೇ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಪಾಪವನ್ನ ಪ್ರತಿಯೊಬ್ಬರು ಮಾಡಿದರೆ, ಪಾಪ ಮಾಡಿ ಧರ್ಮವನ್ನೇ ಆಚರಿಸುತ್ತಿರುವಂತ ಸತ್ಪುರುಷನು, ಪಾಪ ಮಾಡದೆ ಯಾವ ಒಂದು ಕೆಟ್ಟ ಕೆಲಸಗಳನ್ನು ಮಾಡದೆ ಧರ್ಮವನ್ನು ಆಚರಿಸುವಂತ ಒಳ್ಳೆ ವ್ಯಕ್ತಿ ಸತ್ಪುರುಷನು ಭೂಮಿ ಮೇಲೆ ಇಲ್ವೇ ಇಲ್ಲ. ಎಲ್ಲರೂ ಪಾಪ ಮಾಡಿದ್ದಾರೆ ಎಂಬುದಾಗಿ ನಾವು ನೋಡ್ಕೋತೇವೆ. ನನ್ನ ಪ್ರಿಯ ದೇವಜನರೇ, ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ ಅಲ್ಲಿ 46ನೇ ವಚನದಿಂದ, ನಿತ್ಯ ಶಿಕ್ಷೆಗೂ ನೀತಿವಂತರು ಯಾರಿಗೆ ಯಾರ್ಯಾರು ಪಾಪ ಮಾಡಿದಾರೋ, ಯಾರ್ಯಾರು ದೇವರ ಮಹಿಮೆಯನ್ನ ಕಳೆದುಕೊಂಡಿದಾರೋ ಅವ್ರಿಗೆ ಏನಂದ್ರೆ ನಿತ್ಯ ಶಿಕ್ಷೆಗೂ, ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ಪಾಪ ಮಾಡಿದವರಿಗೆ ನಿತ್ಯ ಶಿಕ್ಷೆ ಇದೆ. ಬೈಬಲ್ ಹೇಳ್ತದೆ, ಕುರಾನ್ ಹೇಳ್ತದೆ, ಎಲ್ಲ ಹಿಂದೂಗಳ ಗ್ರಂಥ ಸಹ ಹೇಳ್ತದೆ, ಸ್ವರ್ಗ ಮತ್ತೆ ನರಕ ಇದೆ. ಪಾಪ ಮಾಡಿದ್ರೆ ಎಲ್ಲರೂ ನರಕಕ್ಕೆ ಹೋಗ್ತಾರೆ, ನೀತಿವಂತರು ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ. ಬೈಬಲ್ ಅದನ್ನೇ ಹೇಳ್ತಾರೆ. ದೇವರ ಮಹಿಮೆಯನ್ನ ಕಳೆದುಕೊಂಡಿರುವಂತಹ ಪ್ರತಿಯೊಬ್ಬನು ನಿತ್ಯ ಶಿಕ್ಷೆಗೆ ಗುರಿಯಾಗಲಿಕ್ಕಿದ್ದಾನೆ. ನಿತ್ಯ ಶಿಕ್ಷೆ ಅಂತಂದ್ರೆ ಏನು ಗೊತ್ತಾ? ಒನ್ ಡೇ ಪನಿಷ್ಮೆಂಟ್ ಅಲ್ಲ, ಎವ್ರಿ ಡೇ ಪನಿಷ್ಮೆಂಟ್, ಎವ್ರಿ ಸೆಕೆಂಡ್ಸ್, ಎವ್ರಿ ಮಿನಿಟ್ಸ್. ಬೈಬಲ್ ಹೀಗೆ ಹೇಳ್ತದೆ, 1000 ವರ್ಷ ನರಕದ ಬೆಂಕಿಯಲ್ಲಿ ನರಳಾಡುತ್ತೇವೆ ಅಂತ. ಯಾರು? ದೇವರ ಮಹಿಮೆಯನ್ನು ಕಳೆದುಕೊಂಡ ಮೇಲೆ ನಿತ್ಯ ಶಿಕ್ಷೆ. ನಿತ್ಯ ಶಿಕ್ಷೆ 1000 years ಎಂಬುದಾಗಿ ನಾವು ನೋಡ್ಕೊಳ್ತೇವೆ. 1000 ವರ್ಷ ಆ ಶಿಕ್ಷೆ. ಅಯ್ಯೋ, ಅದು ಹೇಗ್ರಿ? ಅದು ಹೇಗೆ ಸಾಧ್ಯ? ನಾವು ಆಲ್ರೆಡಿ ಮುದುಕಾಗಿ ಸತ್ತು ಬಿಟ್ಟಿರ್ತೇವೆ. ನಾವು ನರಕಕ್ಕೆ ಹೋದ್ರೆ ಅದು ಹೇಗೆ ಗೊತ್ತಾಗ್ತದೆ? ನಮ್ಮ ಬಾಡಿ ಮಣ್ಣಿನಲ್ಲಿ ಕೊಳೆತು ಹೋಗಿರ್ತದೆ, ಹುಳ ತಿಂದು ಹಾಕಿರ್ತದೆ, ಒಂದು ವೇಳೆ ಗುಬ್ಬಿನೋ ಕಾಗೆಗಳು ತಿಂದು ಹಾಕಿರ್ತವೆ, ನೀರಿನಲ್ಲಿ ಬಿಟ್ಟಿದ್ರೆ ಮೀನುಗಳು ತಿಂದು ಹಾಕಿರ್ತವೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ದೇವರು 2ನೇ ಸಾರಿ ಭೂಮಿ ಮೇಲೆ ಬರುವಾಗ ಪ್ರತಿಯೊಬ್ಬ ಸತ್ತಿರುವಂತ ಪ್ರತಿಯೊಬ್ಬ ಮನುಷ್ಯರನ್ನ ಭೂಮಿ ಒಪ್ಪಿಸಿಕೊಡ್ತದಂತ ದೇವರಿಗೆ. ನನ್ನಲ್ಲಿ ಇಷ್ಟು ಜನ ಸತ್ತಿದ್ದಾರೆ. ಬೆಂಕಿ ನೀರು ಸಹ ಒಪ್ಪಿಸಿಕೊಡ್ತದಂತೆ, ನನ್ನಲ್ಲಿ ಇಷ್ಟು ಜನ ಸುಟ್ಟೋಗಿದ್ದಾರೆ, ನನ್ನಲ್ಲಿ ಇಷ್ಟು ಜನ ಮೀನಿನ ಹೊಟ್ಟೆಯೊಳಗೆ ಆಹಾರವಾಗಿ ಹೋಗಿದ್ದಾರೆ ಎಂಬುದಾಗಿ ದೇವರಿಗೆ ಪ್ರತಿಯೊಬ್ಬರ ದೇಹಗಳನ್ನು ಒಪ್ಪಿಸಿಕೊಡ್ತದಂತೆ. ದೇವರು ಮಹಿಮೆಯ ಶರೀರವನ್ನ ಮತ್ತೆ ತಿರುಗಿ ಎಲ್ಲ ಆತ್ಮಗಳಿಗೆ ಶರೀರವನ್ನ ಕೊಡ್ತಾನೆ. ಆಗ ನ್ಯಾಯ ತೀರಿಸ್ತಾನಂತೆ. ಒಳ್ಳೆಯವರನ್ನ, ನೀತಿವಂತರನ್ನ ಸಪರೇಟ್ ಮಾಡಿ, ನಿತ್ಯ ಪಾಪ ಮಾಡುವಂತ ಪ್ರತಿಯೊಬ್ಬರನ್ನ ನಿತ್ಯ ಶಿಕ್ಷೆಗೆ ಅವ್ರನ್ನ ಸಪರೇಟ್ ಮಾಡಿ ಅವ್ರನ್ನ ಬೆಂಕಿಯ ಕೆರೆಯಲ್ಲಿ ದೊಬ್ಲಿಕ್ಕಿದ್ದಾನೆ. ನರಳಾಟ ಎಷ್ಟು ದಿನ? ಓಕೆ,
ಒಂದು ಮರಣ ಹೊಂದಿದ್ವಿ, ಅದು 50 ವರ್ಷ ಜೀವಿಸಿದ್ವಿ, 40 ವರ್ಷ ಜೀವಿಸಿದ್ವು, 60 ವರ್ಷ ಜೀವಿಸಿದ್ವು. ಎರಡನೇ ಮರಣ 1000 years ಆಗುವವರೆಗೂ ಆ ಮರಣ ಬರೋದೇ ಇಲ್ಲ. ಅಲ್ಲಿವರೆಗೂ ಜೀವಂತವಾಗಿ ಆ ನರಕದ ಬೆಂಕಿಯಲ್ಲಿ ನರಳಾಡ್ತಾ ಇರುವಂತಹ ಶಿಕ್ಷೆಗೆ ಗುರಿ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನನ್ನ ಪ್ರಿಯರ ಚಂದ್ರ ನಾವು ಮತ್ತೆ ನೋಡ್ಕೋತೇವೆ ರೋಮ ಪ್ರಕಟಣೆ 20ನೇ ಅಧ್ಯಾಯ 14 ಮತ್ತೆ 15ನೇ ವಚನದಲ್ಲಿ. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟವು. ನೋಡ್ರಿ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣ. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾಗಿ ಬರೆದಿರುವಂತದ್ದು ಕಾಣಲಿಲ್ವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಯಾರು ಜೀವ ಬಾಧ್ಯರ ಪಟ್ಟಿ ಅಂದ್ರೆ, ನನ್ನ ಪ್ರಿಯ ಸಹೋದರ ಸಹೋದರಿ, ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಗಳಿಗೂ, ನೀತಿಯ ಒಳ್ಳೆಯ ಕಾರ್ಯಗಳಿಗೆ ಜೀವ ಬಾಧ್ಯರ ಪಟ್ಟಿಯಲ್ಲಿ ಅಂತಂದ್ರೆ ದೇವರ ಹತ್ರ ಇರುವಂತ ಆ ಒಂದು ಪುಸ್ತಕದಲ್ಲಿ ನಮ್ಮ ಹೆಸರುಗಳು ಬರೀಲಿಕ್ಕೆ ಪ್ರಾರಂಭ ಆಗ್ತವೆ. ಯಾವಾಗ ನಾವು ನೀತಿಯ ಮಾರ್ಗದಲ್ಲಿ ನಡೀತೇವೋ, ಕಳೆದುಕೊಂಡಿರುವಂತಹ ದೇವರ ಮಹಿಮೆಯನ್ನು ತಿರುಗಿ ಯಾವಾಗ ನಾವು ಪಡೆದುಕೊಳ್ತೇವೋ ಆಗ ಮಾತ್ರ ಆ ಪುಸ್ತಕದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಡ್ತವೆ. ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಯಾರು ಪಾಪ ಮಾಡಿದರೋ ನಿತ್ಯ ನಾಶನದ ಒಂದು ಕೆರೆ ಒಳಗಡೆ ಅವರು ದೊಬ್ಬಲ್ಪಡುವರು. ಯಾರ್ಯಾರು ನೀತಿವಂತರಾಗಿದ್ದರೋ ಆ ಜೀವ ಬಾಧ್ಯರ ಪಟ್ಟಿಯಲ್ಲಿ ಪುಸ್ತಕದಲ್ಲಿ ಯಾರ್ಯಾರ ಹೆಸರುಗಳು ನೊಂದಿತವಾಗಿದೆಯೋ ಅವೆಲ್ಲರನ್ನ ಏನ್ ಮಾಡ್ತಾನಂತೆ, ಅದನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ಲಿಕ್ಕಿದಾನಂತೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಹಾಗಾದ್ರೆ ನೋಡ್ರಿ, ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಎರಡನೆಯ ಮರಣ ಯಾವುದೆಂಬುದಾಗಿ ಹೇಳ್ತಾ ಇದೆ. ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣ. ಪ್ರತಿಯೊಬ್ಬ ಮನುಷ್ಯ ಅನ್ಕೋತಾರೆ ನನಗೆ ಒಂದೇ ಮರಣ ಎಂಬುದಾಗಿ. ನೋಡ್ರೆ, ಎಲ್ಲ ಗ್ರಂಥಗಳು ಹೇಳ್ತದ ಮನುಷ್ಯನಿಗೆ 2 ಮರಣ ಅಂತ ಹೇಳಿ. ಆ ಎರಡನೇ ಮರಣ ನೀವು ಹೊಂದಬಾರದು, ನೀವು ನರಕಕ್ಕೆ ಹೋಗಬಾರದು, ನೀವೆಲ್ಲರೂ ಸ್ವರ್ಗ ಸೇರ್ಬೇಕು. ಅನೇಕ ಜನರು ಹೀಗೆ ಹೇಳ್ತಾರೆ, ನೀವು ದಾನ ಧರ್ಮ ಮಾಡ್ರಿ, ನೀವು ಪುಣ್ಯದ ಕೆಲಸಗಳನ್ನ ಮಾಡ್ರಿ, ನಿಮ್ಮ ಪಾಪದ ಕೊಡಗಳು ಅದು ತುಂಬಿ ತುಳುಕುವುದನ್ನ ಬಿಟ್ಟು ಹೋಗ್ತದೆ, ನಿಮ್ಮ ಪಾಪ ಅದು ಕಡಿಮೆ ಆಗ್ತದೆ. ದಾನ ಧರ್ಮ ಮಾಡ್ರಿ, ಪುಣ್ಯ ಕೆಲಸ ಮಾಡ್ರಿ, ಭಿಕ್ಷುಕರಿಗೆ ದಾನ ಮಾಡ್ರಿ, ಕುಂಟರಿಗೆ ದಾನ ಮಾಡ್ರಿ, ಕುರುಡರಿಗೆ ದಾನ ಮಾಡ್ರಿ. ಯಾರಿಗೆ ಕಣ್ಣಿಲ್ವೋ ನಿಮ್ಮ ಕಣ್ಣುಗಳ ಮರಣದ ನಂತರ ಆ ಕಣ್ಣುಗಳನ್ನು ಕೊಡ್ರಿ, ನಿಮ್ಮ ಅಂಗಾಂಗಗಳನ್ನ ದಾನ ಮಾಡ್ರಿ, ನಿಮಗೆ ಪುಣ್ಯ ಸಿಗ್ತದೆ. ಖಂಡಿತವಾಗ್ಲೂ ಬೈಬಲ್ ಮಾತ್ರ ಆ ರೀತಿ ಹೇಳಲ್ಲ. ಬೈಬಲ್ ಆ ರೀತಿ ಹೇಳಲ್ಲ. ಖಂಡಿತವಾಗ್ಲೂ ದಾನ ಧರ್ಮ ಮಾಡ್ರಿ, ಅದರಿಂದ ಸ್ವರ್ಗ ಸಿಗ್ತದೆ ಅನ್ನೋದನ್ನ ಹೇಳ್ತಾ ಇಲ್ಲ. ಬೈಬಲ್ ಹೇಳ್ತದೆ, ನೀವು ಒಬ್ಬರಿಗೋಸ್ಕರ ಒಬ್ರು ಪ್ರಾರ್ಥಿಸ್ರಿ, ಉಪಕಾರ ಮಾಡ್ರಿ, ಮಾನ ಮರ್ಯಾದೆ ತೋರಿಸುವುದ್ರಲ್ಲಿ ಎಲ್ಲರಿಗಿಂತಲೂ ಒಬ್ಬರಿಗಿಂತಲೂ ಒಬ್ರು ನೀವು ಮೇಲಾಗಿರಿ. ನೀನ್ ನಿನ್ನನ್ನು ಹೇಗೆ ಪ್ರೀತಿಸ್ತೀಯೋ ಹಾಗೆ ಇತರರನ್ನು ಪ್ರೀತಿಸು. ಇತರರು ಅನ್ನುವಾಗ ಅದರಲ್ಲಿ ಭಿಕ್ಷುಕನು ಬಂದ, ಕುರುಡನು ಬಂದ, ದಿಕ್ಕಿಲ್ಲದವರು ಬಂದರು, ಎಲ್ಲರೂ ಬಂದರು. ನಿನ್ನನ್ನು ಹೇಗೆ ಪ್ರೀತಿಸ್ಕೋತಿ? ನಾನು ಒಳ್ಳೆ ಬಟ್ಟೆ ಹಾಕೊಳ್ಳಿಕ್ಕೆ ನಾನು ಮನಸ್ಸು ಮಾಡ್ತಾರೆ, ಹಂಗೆ ಆ ಭಿಕ್ಷುಕನನ್ನು ಹಂಗೆ ನೋಡು, ಅವನಿಗೂ ಒಳ್ಳೆ ಬಟ್ಟೆ. ನೀನು ಒಳ್ಳೆ ಊಟ ಮಾಡೋಕೆ ನೀನು ಬಯಸ್ತಾ ಇದೀಯಾ, ನೀನು ಇತರರಿಗೂ ಅದನ್ನೇ ಮಾಡು, ಅವರಿಗೂ ಅದನ್ನ ಕೊಡೋಕೆ. 2 ರೊಟ್ಟಿ ಇದೆಯಾ ನಿನ್ನ ಹತ್ರ, 1 ರೊಟ್ಟಿ ಕೊಡು. 1 ರೊಟ್ಟಿ ಇದೆಯಾ, ಅದರಲ್ಲಿ ಅರ್ಧ ರೊಟ್ಟಿ ಕೊಡು. ಹೇಳ್ತಾ ಇದ್ರೆ ಹಂಗೆ ಕೊಟ್ರೆ ನೀನು ಸ್ವರ್ಗ ಸೇರ್ತಿ ಅಂತಂದು ಎಲ್ಲಿಯೂ ಹೇಳ್ತಾ ಇಲ್ಲ ಬೈಬಲ್. ದಾನ ಧರ್ಮ ಮಾಡಿದ್ರೆ ನಿಮ್ಮ ಪಾಪ ಅದು ಕಡಿಮೆ ಆಗ್ತದೆ ಅಂತ ಮಾತ್ರ ಬೈಬಲ್ ಹೇಳ್ತಾ ಇಲ್ಲ. ಪಾಪ ಮಾಡಿದ್ರೆ ನಿತ್ಯ ಶಿಕ್ಷೆಗೆ ಹೋಗ್ತೀರಾ, ಪಾಪ ಮಾಡಿದ್ರೆ ನೀವು ನರಕಕ್ಕೆ ಹೋಗ್ತೀರಾ, ಇದನ್ನೇ ಬೈಬಲ್ ಹೇಳ್ತಾ ಇದೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಒಂದಾನೊಂದು ದಿವಸ ಒಬ್ಬ ವ್ಯಕ್ತಿ ಜಗಳ ಆಡ್ತಾ 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 ಒಬ್ಬನನ್ನ ಕೊಲೆ ಮಾಡ್ಬಿಡ್ತಾನಂತೆ. ಹಲ್ಲೆಲೂಯಾ. ಒಬ್ಬನನ್ನ ಕೊಲೆ ಮಾಡ್ಬಿಡ್ತಾನಂತೆ. ಕೊಲೆ ಮಾಡಿದ ತಕ್ಷಣವೇ ಅವನು ಓಡಿ ಹೋಗ್ಬಿಡ್ತಾನೆ. ಊರ್ ಬಿಟ್ಟು ಪರ ಊರಿಗೆ ಹೋಗಿ ಸೇರ್ಕೋತಾನಂತೆ.
ಆ ಊರಿಗೆ ಹೋದ ತಕ್ಷಣ ಅಲ್ಲಿ ಈ ಸತ್ತಿರುವಂತ ಕುಟುಂಬದವರು ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರೆಲ್ಲರೂ ಅವನನ್ನ ಹುಡುಕ್ತಾರೆ, ಎಲ್ಲಿಯೂ ಸಹ ಅವನು ಸಿಗಲ್ಲ. ಊರೆಲ್ಲ ಹುಡುಕ್ತಾರೆ, ಪೋಸ್ಟರ್ಸ್ ಗಳನ್ನ ಹಂಚ್ತಾರೆ, ಎಲ್ಲ ಬೀದಿ ಬೀದಿಗಳಲ್ಲಿ ಅವನ ಫೋಟೋಗಳನ್ನು ಹಚ್ತಾರೆ. ಆದ್ರೆ ಇವನು ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತಾನಂತೆ. ಎಲ್ಲಿ ಇದಾನಂತಂದು ಯಾರು ಅವನ ಮನೆಯವ್ರಿಗೂ ಗೊತ್ತಿಲ್ಲ. ಅಲ್ಲಿ ಹೋಗಿ ಸಾಕಷ್ಟು ಹಣಗಳನ್ನು ಗಳಿಸ್ತಾನೆ. ಸಾಕಷ್ಟು ಹಣಗಳನ್ನು ಗಳಿಸಿ ಊರಿನ ಮುಖಂಡರಿಗೆ ಫೋನ್ ಮಾಡಿ ಹೇಳ್ತಾನೆ, ನಾನು ನಿನ್ಗೆ ಸ್ವಲ್ಪ ಹಣ ಕಳಿಸ್ತೇನೆ, ಅಲ್ಲಿರುವಂತ ಊರಿನಲ್ಲಿರುವಂತ ಬಡವರಿಗೆ ಸ್ವಲ್ಪ ಹಂಚು ಅಂತೇಳಿ. ಆ ಮುಖಂಡನಿಗೆ ಸಂತೋಷ ಆಯ್ತು, ನಮ್ಮ ಊರಿಗೆ ಹಣ ಕೊಡುವಂತ ಒಬ್ಬ ವ್ಯಕ್ತಿ ಸಿಕ್ಕಲ್ಲ ಅಂತ ಹೇಳಿ. ಅವನು ಹಣ ಕಳಿಸಿದ ತಕ್ಷಣ ಎಲ್ರಿಗೂ ಹಂಚಿದ ಅಂತೆ. ಮತ್ತೆ ಕಾಲ್ ಮಾಡ್ತಾನಂತೆ, ನಿಮ್ಮ ಊರಿನಲ್ಲಿ ಯಾವ ಶಾಲೆಗಳಿಲ್ವೋ ಶಾಲೆ ಕಳ್ಸೋದನ್ನ ಹಣ ಕಳಿಸ್ಕೊಳ್ತಾನೆ, ಫ್ರೀ ಆಫ್ ಕಾಸ್ಟ್ ಎಲ್ಲರಿಗೂ ಅಡ್ಮಿಷನ್ ತಗೊಳ್ರಿ, ಒಳ್ಳೆ ಎಜುಕೇಶನ್ ಕೊಡ್ರಿ ಅಂತೇಳಿ ಹಣ ಕಳಿಸ್ಕೊಡ್ತಾನೆ. ಓಕೆ, ಶಾಲೆ ಪ್ರಾರಂಭ ಆಯ್ತು. ನಿಮ್ಮ ಊರಿನಲ್ಲಿ ಆಸ್ಪತ್ರೆ ಇಲ್ವೋ, ಆ ಆಸ್ಪತ್ರೆ ಕಟ್ಟೋಕೆ ನಾ ಹಣ ಕಳಿಸ್ಕೊಡ್ತಾನೆ. ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ ಕಟ್ರಿ, ಮಲ್ಟಿ ಆಸ್ಪತ್ರೆಗಳನ್ನು ಕಟ್ರಿ, ಯಾರಿಗೂ ಹಣ ಇಸ್ಕೋಬೇಡ್ರಿ, ಫ್ರೀ ಆಫ್ ಕಾಸ್ಟ್ ಟ್ರೀಟ್ ಮಾಡ್ರಿ. ಓಕೆ, ಹಣ ಕಳಿಸ್ಕೊಟ್ಟ, ಆಸ್ಪತ್ರೆ ಕಟ್ಟಲ್ಪಡ್ತು, ಎಲ್ಲರೂ ಫ್ರೀ ಆಗಿ ಅಲ್ಲಿ ತೋರಿಸ್ಕೊತಾ ಇದ್ದಾರೆ. ಓಕೆ, ಕಳಿಸ್ಕೊಟ್ಟಿರುವಂತ ಹಣ ಕೊಟ್ಟು ಕಳಿಸ್ಕೊಟ್ಟಿರುವಂತ ವ್ಯಕ್ತಿ ಯಾರು? ಆಸ್ಪತ್ರೆಯಲ್ಲಿ ಒಂದು ಫೋಟೋ ಬೇಡವಾ? ಈಗ ಬೇಕೋ ಬೇಡವೋ? 100%. ಅವ್ರಿನ ಮುಖಂಡ, ಸರ್ ನಿಮ್ಮ ಫೋಟೋ ಕಳಿಸ್ಕೊಡ್ರಿ, ಓಪನಿಂಗ್ ದಿನ ಅದನ್ನ ರಿಬ್ಬನ್ ಕಟ್ ಮಾಡೋಕೆ ನೀವೇ ಬನ್ರಿ. ಇಲ್ಲ ಇಲ್ಲ, ನಾ ಈಗಲೇ ಬರಲ್ಲ, ನೀವು ಫಸ್ಟ್ ಓಪನಿಂಗ್ ಮಾಡ್ರಿ. ಸರ್ ಫೋಟೋ ಕಳಿಸ್ಕೊಡ್ರಿ. ಓಕೆ, ಆ ವ್ಯಕ್ತಿ ಫೋಟೋ ಕಳಿಸ್ಕೊಟ್ಟ. ಇವನು ಹೆದರ್ತಾ ಇದ್ದಾನೆ, ಕೊಲೆ ಮಾಡಿ ಮೂಗಿರುವಂತೂ ನೀವನೇ. ಇವನು ಇಷ್ಟೊಂದು ಹಣ ಕಳಿಸಿದ, ಮನೆಗಳನ್ನು ಕಟ್ಟಿಕೊಟ್ಟ, ಊರಿಗೆ ರೋಡ್ಗಳನ್ನು ಮಾಡಿಸಿದ, ಕರೆಂಟ್ಗಳನ್ನು ಹಾಕಿಸಿದ, ಶೌಚಾಲಯಗಳನ್ನು ಕಟ್ಟಿಸಿದ, ಎಲ್ಲರ ಮನೆಯಲ್ಲಿ ರೇಷನ್ ಫ್ರೀ ಕೊಟ್ಟ, ಹಾಸ್ಪಿಟಲ್ ಅನ್ನು ಕಟ್ಟಿದ, ಶಾಲೆಗಳನ್ನು ಕಟ್ಟಿದ, ಪ್ಲೇ ಗ್ರೌಂಡ್ ಕಟ್ಟಿದ. ಓ, ಒಂದು ಕೊಲೆ ಮಾಡಿದ್ದಾನೆ, ಬಟ್ ಇಷ್ಟು ಒಳ್ಳೆ ಕೆಲಸ ಮಾಡಿದ ನೀನು. ಅವನ ಫೋಟೋ ಎಲ್ಲರ ಮನೆಗಳಲ್ಲಿಯೂ ಇಟ್ಟು, ದೇವರ ಪಕ್ಕಕ್ಕೆ ಅವನು ಒಂದು ಫೋಟೋ ಇಟ್ಟು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂತಂದ್ರೆ ಬಡವರಾಗಿದ್ದವರು ಎಲ್ಲರೂ ಏನಾಗಿದ್ದಾರೆ? ಶ್ರೀಮಂತರಾಗಿದ್ದಾರೆ. ಕಾರಣ ಯಾರು? ಈ ವ್ಯಕ್ತಿನೇ. ಓಕೆ, ಎಲ್ಲರ ಮನೆಯಲ್ಲಿ ಫೋಟೋ ಇರುವುದು ಈ ವ್ಯಕ್ತಿ ಗೊತ್ತಾಗ್ತದೆ. ಆಗ ಆ ದೇಶ ಬಿಟ್ಟು ತಿರುಗಿ ಅದೇ ಊರಿಗೆ ಬರ್ತಾನೆ. ಎಲ್ಲರೂ ಅವನನ್ನ ಮೆರವಣಿಗೆ ಮಾಡ್ತಾರೆ. ಊರಿಗೆ ನಮ್ಮ ಊರನ್ನ ಬದಲಾಯಿಸಿರುವಂತ ದೊಡ್ಡ ಮಹಾಪುರುಷ ಇವನು ಅಂತೇಳಿ ಜೈ ಜಯಕಾರ ಹಾಕಿಕೊಂಡು ಎಲ್ಲರೂ ಅವನನ್ನ ಮೆರವಣಿಗೆ ಮಾಡಿಕೊಂಡು ಬರ್ತಾರೆ. ಆದ್ರೆ ಕೊಲೆ ಆಗಿರುವಂತ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿರುವುದು, ಕೇಸ್ ಓಪನ್ ಆಗ್ತದೆ. ಆ ಪೊಲೀಸರು ಬಂದು ಆ ವ್ಯಕ್ತಿಯನ್ನ ಹಿಡ್ಕೊಂಡು, ಬಾರಪ್ಪ ನಿನ್ನನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕು ನಾವು ಅಂತ ಹೇಳಿ ಕೋರ್ಟಿಗೆ ಹೋಗಿ ಕರ್ಕೊಂಡು ಹೋಗ್ತಾರೆ. ಇಡೀ ಊರಿನ ಜನರು ಬರ್ತಾರೆ. ಕೋರ್ಟಿನ ಎದುರುಗಡೆ ಬಂದು, ಜಡ್ಜ್ ಸಾಹೇಬ್ರೆ, ನಮ್ಮ ಊರನ್ನ ಬದಲಾಯಿಸಿದ ವ್ಯಕ್ತಿ ಅವನು, ನಮ್ಮ ಊರನ್ನ ಬದಲಾಯಿಸಿದ ವ್ಯಕ್ತಿ. ಶಾಲೆಗಳನ್ನು ಕಟ್ಟಿಸಿದ್ದಾರೆ, ಅವನ ಹಾಸ್ಪಿಟಲ್ಗಳನ್ನು ಕಟ್ಟಿಸಿದ್ದಾರೆ, ಮನೆಗಳನ್ನು ಕಟ್ಟಿಸಿದ್ದಾರೆ, ಬಡವರಿಗೆ ರೇಷನ್ ಹಂಚಿದ್ದಾರೆ. ದಯವಿಟ್ಟು ಅವನನ್ನ ಬಿಟ್ಟು ಬಿಡ್ರಿ, ಒಂದೇ ಒಂದು ಕೊಲೆ ಮಾಡಿದ್ದಾನೆ, ಬಿಟ್ಟು ಬಿಡ್ರಿ. ಜಡ್ಜ್ ಹೇಳ್ತಾನೆ, ಸಾರಿ, ಒಂದು ಕೊಲೆ ಮಾಡಿರೋದಕ್ಕೆ ಅವನ ಶಿಕ್ಷೆ ಅನುಭವಿಸಲೇಬೇಕು. ಅವನಿಗೆ ಜೀವಾವಧಿ ಶಿಕ್ಷೆ ಅವನಿಗೆ ಕೊಟ್ಟು ಅವನಿಗೆ ಒಳಗಡೆ ಸೆರೆಮನೆಗೆ ಕಳಿಸ್ತಾರೆ. ಅಂದ್ರೆ ನನ್ನ ಪ್ರಿಯ ಜನರೇ, ಎಷ್ಟೇ ದಾನ ಧರ್ಮ ಮಾಡಿದ್ದು ಅಲ್ಲಿ ನೋ ಯೂಸ್ ಆಯ್ತಾ? ಅವನಿಗೆ ಇಲ್ಲ. ಆ ಕೊಲೆಗೆ ಶಿಕ್ಷೆ ಜಡ್ಜ್ ಕೊಡ್ಬೇಕಾಯ್ತು, ಅವನು ಜಡ್ಜ್ ಶಿಕ್ಷೆ ಕೊಟ್ಟ. ಹಾಗಾದ್ರೆ ಸ್ವರ್ಗದಲ್ಲಿ ಕೂತ್ಕೊಂಡಿರುವಂತ ದೇವರು, ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿರುವಂತ ದೇವರು, ನಾವು ಮಾಡುವಂತ ದಾನ ಧರ್ಮವನ್ನು ನೋಡಿ ಇವನನ್ನು ಕರ್ಕೊಂಡು ಹೋದ್ರೆ ಬಿಡು ಸ್ವರ್ಗಕ್ಕೆ ಅಂದುಕೊಳ್ತಾರ? ಖಂಡಿತವಾಗ್ಲೂ ಇಲ್ಲ. ನಮ್ಮ ಪಾಪಕ್ಕಾಗಿ ನಾವು ಕ್ಷಮೆಯನ್ನ ಕೇಳಬೇಕಾಗಿದೆ. ದೇವರೇ, ನಮ್ಮಲ್ಲಿ ಇರುವಂತಹ ಪಾಪಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಾನು ಯಾವ ಮಹಿಮೆ ಕಳೆದುಕೊಂಡಿದ್ದೇನೋ ಆ ಮಹಿಮೆ ನನಗೆ ತಿರುಗಿ ಕೊಡು. ನಾನು ಇನ್ಮೇಲೆ ಆ ಪಾಪಕ್ಕೆ ದೂರವಾಗಿದ್ದುಕೊಂಡು ನಿನ್ನನ್ನು ಹಿಂಬಾಲಿಸಲಿಕ್ಕೆ ನಾನು ಪ್ರಾರಂಭ ಮಾಡ್ತೇನೆ. ಜೀವ ಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಸಹ ಅದು ಬರೆಯಲ್ಪಡಬೇಕಾಗಿದೆ. ದೇವ್ರೆ, ನೀನು ಆ ಪಾಪದ ಪರಿಹಾರಕ್ಕಾಗಿ ಯಾರನ್ನ ಈ ಭೂಮಿ ಮೇಲೆ ಕಳಿಸ್ಕೊಟ್ಟಿ? ಯಾರಾದ್ರೂ ವಕೀಲರು ಬೇಕಲ್ಲ, ನಮ್ಗೆ ಮೀಡಿಯೇಟರ್ ಬೇಕಲ್ಲ, ನಮ್ಮ ಪರವಾಗಿ ವಾದ ಮಾಡೋಕೆ, ನಮ್ಮ ಶಿಕ್ಷೆಯನ್ನ ಯಾರು ಹೊಂದಿಕೊ
ನೀ ಪಾಪ ಮಾಡಿಯಲ್ಲ, ನೀನ್ ಶಿಕ್ಷೆ ಹೊಂದಲೇಬೇಕು. ಸೇಮ್ ಅದೇ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಆ ಶಿಕ್ಷೆ ಆ ಶಿಕ್ಷೆ ಕೊಡೋದನ್ನ, ನನ್ನ ಶಿಕ್ಷೆಯನ್ನು ಯಾರ ಮೇಲಾದ್ರೂ ದೇವರು ಹೊರಿಸಬೇಕಾಗಿದೆ. ಕೊಲೆ ಮಾಡಿದ್ ನೀವು, ಆ ಚಾಕುವನ್ನ ನಾನು ಹಿಡ್ಕೊಂಡ್ಬಿಟ್ಟೆ. ಫಿಂಗರ್ ಪ್ರಿಂಟ್ಸ್ ಯಾರು ಗೊತ್ತೀಗ? ಯಾರು ಗೊತ್ತು? ಅವ್ರು ನಂದು ಬಂತು. ಈಗ ಶಿಕ್ಷೆ ಯಾರಿಗೆ? ನನಗೆ. ಅವ್ರೇನಾದ್ರು ಬಿಡುಗಡೆ ಹೊಂದಿದ್ರು. ಸೇಮ್ ಪಾಪ ಮಾಡಿದ್ದು ನಾವೆಲ್ಲರೂ. ಈಗ ಶಿಕ್ಷೆ ಯಾರು ಅನುಭವಿಸ್ತಾ ಇದ್ದಾರೆ? ಪರಲೋಕದಲ್ಲಿರುವಂತ ತಂದೆ ತನ್ನ ಒಬ್ಬನೇ ಮಗನನ್ನ ಭೂಮಿ ಮೇಲೆ ಕಳಿಸ್ಕೊಡ್ತಾ ಇದ್ದಾನೆ. ಆ ಮಗ ನಮ್ಮೆಲ್ಲರ ಶಿಕ್ಷೆಯನ್ನ ತನ್ನ ಮೇಲೆ ಹಾಕಿಕೊಳ್ತಾ ಇದ್ದಾನೆ. ಯಾರು? ಯೇಸು ಕ್ರಿಸ್ತನು. ಯಾಕಂದ್ರೆ ಗ್ರಂಥ ಹೀಗೆ ಹೇಳ್ತದೆ, ಸರ್ವ ಪಾಪ ಪರಿಹಾರೋ ರಕ್ತ ಪ್ರೋಕ್ಷಣಂ ಅವಶ್ಯಕಂ ತದ ರಕ್ತ ಪರಮಾತ್ಮ ಪುಣ್ಯಸ್ಯನ ದಾನಂ ಬಲಿಯಾದಂ ಅಂತೇಳಿ. ಅಂದ್ರೆ ಬ್ರಾಹ್ಮಣರ ಒಂದು ಗ್ರಂಥದ ಪ್ರಕಾರ ಎಲ್ಲಾ ಪಾಪ ಪರಿಹಾರ ಆಗ್ಬೇಕಂದ್ರೆ ರಕ್ತ ಸುರಿಸಲೇಬೇಕು. ಆ ರಕ್ತ ಸುರಿಸುವುದಕ್ಕೆ ಪರಮಾತ್ಮನೇ ಭೂಮಿಗೆ ಇಳಿದು ಬಂದು ತಾನೇ ಮನುಷ್ಯರಿಗಾಗಿ ಬಲಿಯಾಗಿ ಅದನ್ನು ಸತ್ತು ಮತ್ತೆ ತಿರುಗಿ ಹುಟ್ಟಿ ಅವನು ಪರಲೋಕಕ್ಕೆ ಏರಿ ಹೋಗ್ತಾನೆ ಎಂಬುದಾಗಿ ಬ್ರಾಹ್ಮಣರ ಗ್ರಂಥ ಹೇಳುವ ಪ್ರಕಾರ ಯೇಸು ಕ್ರಿಸ್ತನು ನಿಮ್ಮ ಪಾಪಕ್ಕಾಗಿ ಅವನು ಬಲಿಯಾಗ್ತಾ ಇದ್ದಾನೆ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ ನೋಡಿಕೊಳ್ಳುವಾಗ ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಆ ವಾಕ್ಯವನ್ನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ. ನಮ್ಮ ಮಧ್ಯದಲ್ಲಿ ಆತನು ವಾಸ ಮಾಡಿದ. ನಾವು ಆತನ ಮಹಿಮೆಯನ್ನು ನೋಡಿದೆವು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದಿರುವಂತಹ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಹಾಲೆಲೂಯ. ನನ್ನ ಪ್ರಿಯ ದೇವಚಂದ್ರೆ, ಇಲ್ಲಿ ಒಬ್ಬನೇ ಒಬ್ಬ ಮಗ, ಆ ಯೇಸು ಕ್ರಿಸ್ತನು, ಆ ತಂದೆಯ ದೇವರ ಮಹಿಮೆ ಈತನಲ್ಲಿದೆ. ಯಾರಲ್ಲಿ? ಯೇಸು ಕ್ರಿಸ್ತನಲ್ಲಿದೆ. ಇವತ್ತು ಆ ಮಹಿಮೆಯಲ್ಲಿ ಇರುವಾತನು ನಿನ್ನ ಪಾಪಕ್ಕಾಗಿ ಬಲಿಯಾಗ್ತಾ ಇದ್ದಾನೆ. ಆತನು ಮರಣ ಹೊಂದುತ್ತಾ ಇದ್ದಾನೆ, ರಕ್ತವನ್ನು ಸುರಿಸ್ತಾ ಇದ್ದಾನೆ. ನಾವು ವಾಕ್ಯದಲ್ಲಿ ಆ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ನೋಡ್ಕೋತೇವೆ, ಆತನಲ್ಲಿ ಸತ್ಯ ಇದೆ, ಆತನಲ್ಲಿ ಜೀವ ಇದೆ, ಆತನಲ್ಲಿ ಬೆಳಕು ಇದೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದಾನೆ. ನಾವು ಹುಡುಕ್ತಾ ಇದ್ವಿಲ್ಲ, ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ ಚಿಕ್ಕವರಿದ್ದಾಗ, ಅಸುತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಪ್ರಾರ್ಥನೆ ಚಿಕ್ಕ ಪ್ರಾಯದಲ್ಲೇ ನಾವು ಸ್ಕೂಲ್ನಲ್ಲಿ ಪ್ರೇಯರ್ ಮಾಡ್ತಾ ಇದ್ವಿ, ಪ್ರಾರ್ಥನೆ ಮಾಡ್ತಾ ಇದ್ವಿ. ಏನ್ ಪ್ರಾರ್ಥನೆ ಮಾಡ್ತಾ ಇದ್ವಿ? ದೇವ್ರೇ, ನಾನು ಅಸತ್ಯದಲ್ಲಿದ್ದೀನಿ, ಈ ಅಸತ್ಯದಿಂದ ನನಗೆ ಬಿಡುಗಡೆ ಕೊಟ್ಟು ಸದ್ಗಮಯದ ಬಳಿಗೆ, ಸತ್ಯದ ಬಳಿಗೆ ನೀನು ನನ್ನನ್ನು ಕರ್ಕೊಂಡು ಹೋಗು ಅಂತ ಪ್ರಾರ್ಥನೆ ಮಾಡ್ತಾ ಇದ್ವಿ. ತಮಸೋಮ, ನಾನು ಕತ್ತಲೆಯಲ್ಲಿ ಇದ್ದೀನಿ. ಯಾವ ಕತ್ತಲೆ? ಕಣ್ಣಿಗೆಲ್ಲ ಕಾಣ್ತಾ ಇದೆ, ಆದ್ರೆ ಸತ್ಯವನ್ನ ತಿಳಿದುಕೊಳ್ಳದೆ ಇರುವಂತ ಕತ್ತಲೆಯಲ್ಲಿ ನಾನು ಜೀವಿಸ್ತಾ ಇದ್ದೀನಿ. ಈ ಒಂದು ಕತ್ತಲೆಯಿಂದ ನನ್ನನ್ನೇನ್ ಮಾಡು? ಜ್ಯೋತಿರ್ಗಮಯದ ಬಳಿ, ನನ್ನನ್ನ ಬೆಳಕಿನ ಬಳಿ ನೀನು ನನ್ನನ್ನು ಕರ್ಕೊಂಡು ಹೋಗು ಎಂಬುದಾಗಿ ಪ್ರಾರ್ಥನೆ ಮಾಡಿದೆ. ಮತ್ತು ಒಂದು ಶ್ಲೋಕದ ಪ್ರಾರ್ಥನೆ ಮಾಡಿದೆ, ದೇವ್ರೇ, ಮೃತ್ಯುನಲ್ಲಿದ್ದೀನಿ, ನಾನು ಮರಣದಲ್ಲಿದ್ದೀನಿ. ನಾನು ಯಾಕಂತಂದ್ರೆ ದೇವರ ಮಹಿಮೆಯನ್ನ ನಾನು ಏನ್ ಮಾಡ್ಬಿಟ್ಟಿದ್ದೀನಿ? ಕಳೆದುಕೊಂಡು ಬಿಟ್ಟಿದ್ದೀನಿ. ಈಗ ನನಗೆ ಏನ್ ಸಿಗ್ಲಿಕ್ಕಿದೆ? ಮೃತ್ಯುನೇ ನನಗೆ ಪಾಲು, ಮರಣವೇ ನನಗೆ ಪಾಲು, ನಿತ್ಯ ಶಿಕ್ಷೆ ಆ ಪಾಲನ್ನು ಸಿಗ್ಲಿಕ್ಕಿದೆ. ಇದರಿಂದ ನೀನು ಬಿಡುಗಡೆ ಕೊಡು. ಈ ಬಿಡುಗಡೆ ಕೊಟ್ಟು ನನಗೆ ಎಲ್ಲಿ ಕರ್ಕೊಂಡು ಹೋಗು? ಅಮೃತಂಗಮಯ, ಜೀವದ ಬಳಿಗೆ ನೀನು ಕರೆದುಕೊಂಡು ಹೋಗು. ಈ ಪ್ರಾರ್ಥನೆ ನಿಜಕ್ಕೂ ಒಳ್ಳೆ ಟೀಚರ್ಸ್ಗಳು ತಮ್ಮ ಮಕ್ಕಳಿಗೆ ಸ್ಕೂಲ್ನಲ್ಲಿ ಹೇಳಿಕೊಟ್ರು. ಎಷ್ಟು ಜನ ಕೇಳಿದಿರಿ? ಪ್ರೈಸ್ ಗಾಡ್, ಕೇಳಿದಿರಲ್ಲ? ಆದ್ರೆ ನಾವು ಆಗ ಚಿಕ್ಕವರಿದ್ದಾಗ ಹಾಗಾದ್ರೆ ಅಸತ್ಯದಲ್ಲಿ ಇದ್ದೀವಿ, ನಾವು ಕತ್ತಲೆಯಲ್ಲಿ ಇದ್ದೀವಿ, ಮರಣದಲ್ಲಿದ್ದೀವಿ ಅನ್ನೋ ಜ್ಞಾನ ನಮ್ಗೆ ಆಗ ಬರಲಿಲ್ಲ. ಈಗ ಸ್ವಲ್ಪ ದೊಡ್ಡವರಾದ್ಮೇಲೆ ಆ ಜ್ಞಾನ ಬಂದಿದೆ. ನಾವು ಆಲ್ರೆಡಿ ಕತ್ತಲೆಯಲ್ಲಿ, ನಾವು ಆ ಮರಣದಲ್ಲಿ, ಅಸತ್ಯದಲ್ಲಿ ಇರುವಂತ ಈಗ ನಾವು ಸತ್ಯದ ಬಳಿ, ಬೆಳಕಿನ ಬಳಿ, ಜೀವದ ಬಳಿ ನಾವು ಹೋಗ್ಬೇಕಾಗಿದೆ.
ಆ ಮೂರು ಒಬ್ಬನೇ ಒಬ್ಬ ದೇವರಲ್ಲಿ ಆ ಮೂರು ಇದೆ. ಏನದು? ಸತ್ಯ, ಬೆಳಕು ಮತ್ತೆ ಜೀವ. ಈ ಮೂರು ಒಬ್ಬನೇ ಒಬ್ಬ ದೇವರಲ್ಲಿ ಈ ಮೂರು ಸಂಗತಿಗಳು ಇವೆ. ಅದನ್ನ ಯಾವುದು? ಓಂ ಶಾಂತಿ ಶಾಂತಿ ಶಾಂತಿ. ಇದರ ಅರ್ಥ ಆ ಮೂರು ಒಬ್ಬನೇ ದೇವರಲ್ಲಿ ಆ ಓಂನಲ್ಲಿ ಇದೆ. ಅವಾಗ ಮಾತ್ರ ನಿಮಗೆ ಸಮಾಧಾನ ಸಿಗ್ಲಿಕ್ಕಿದೆ. ಹಾಲೆಲೂಯಾ. ಯಾರನ್ನ ನಂಬಿದ್ರೆ? ನೀವು ಓಮನನ್ನ ನಂಬಿದ್ರೆ ಮಾತ್ರ ನಿಮಗೆ ಸಮಾಧಾನ ಸಿಗ್ಲಿಕ್ಕಿದೆ. ಹಾಲೆಲೂಯಾ. ಏನ್ರಿ ಇವ್ರು ಚರ್ಚ್ ಫಾದರ್ ಆಗ್ರಿ ಓಂನ ನಂಬಂತ ಹೇಳ್ತಾ ಇದ್ದಾರ? ಖಂಡಿತವಾಗ್ಲೂ ಶ್ಲೋಕ ಹೇಳ್ತಾ ಇದೆ. ನಂಬ್ತೀರಾ ಬ್ರದರ್? ನಂಬ್ತೀರಾ? ಶ್ಲೋಕ ಹೇಳ್ತಾ ಇದೆ ನಾವು ಈ ಮೂರು ಯಾರಲ್ಲಿದೆ ಅಂತ ಬ್ರದರ್? ಓಂ ಶಾಂತಿ ಶಾಂತಿ ಶಾಂತಿ. ಈ ಮೂರು ಓಂನಲ್ಲೇ ಇದೆ. ಅವಾಗ ಮಾತ್ರ ನಮ್ಗೆ ಸಮಾಧಾನ ಸಿಗ್ಲಿಕ್ಕಿದೆ. ಅವಾಗ ಮಾತ್ರ ಮರಣದಿಂದ ಬಿಡುಗಡೆ ಸಿಗ್ಲಿಕ್ಕಿದೆ. ಅವಾಗ ಮಾತ್ರ ಅಸತ್ಯದಿಂದ ನಮಗೆ ಬಿಡುಗಡೆ ಸಿಗ್ಲಿಕ್ಕಿದೆ. ಅವಾಗ ಮಾತ್ರ ನಾವು ಕತ್ತಲೆಯಿಂದ ಬೆಳಕಿನ ಬಳಿಗೆ ನಡಿಲಿಕ್ಕೆ ನಮಗೆ ಸಾಧ್ಯ. ನನ್ನ ಪ್ರಿಯ ಸಹೋದರ ಸಹೋದರಿ, ಓಂ ಇದು ಸಂಸ್ಕೃತ ವರ್ಡ್. ಇದೇನ್ರಿ? ಸಂಸ್ಕೃತ ವರ್ಡ್. ಇದನ್ನ ಕನ್ನಡದಲ್ಲಿ ಅನುವಾದ ಮಾಡಿದ್ರೆ, ಭಾಷಾಂತರ ಮಾಡಿದ್ರೆ ಇದಕ್ಕೆ ನಾವು ಹೇಳ್ತೇವೆ ವಾಕ್ಯ ಎಂಬುದಾಗಿ. ಹಿಂದಿಯಲ್ಲಿ ಅನುವಾದ ಮಾಡಿದ್ರೆ ಇದಕ್ಕೆ ಹೇಳ್ತೇವೆ ಶಬ್ದ ಎಂಬುದಾಗಿ. ಇಂಗ್ಲಿಷ್ ನಲ್ಲಿ ಅನುವಾದ ಮಾಡಿದ್ರೆ ವರ್ಡ್ ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಹಾಲೆಲೂಯಾ. ಇನ್ ದ ಬಿಗಿನಿಂಗ್, ದಯವಿಟ್ಟು ಯೋಹಾನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ಮೊದಲನೇ ವಚನವನ್ನು ದಯವಿಟ್ಟು ಓದ್ರಿ. ಕನ್ನಡದಲ್ಲಿ ಇರುವಂತವ್ರು ಕನ್ನಡ ತೆಗಿರಿ. ಇಂಗ್ಲಿಷ್ ಬೈಬಲ್ ಇರುವಂತವ್ರು ಯಾರಾದ್ರೂ ಇಂಗ್ಲಿಷ್ ಬೈಬಲ್ ತೆಗಿರಿ. ಆದಿಯಲ್ಲಿ ವಾಕ್ಯವಿತ್ತು, ಆದಿಯಲ್ಲಿ ವಾಕ್ಯ ಇತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರಾಗಿತ್ತು, ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿತ್ತು, ಆ ವಾಕ್ಯ ಎಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿ. ಸಾಕ್ತದೆ? ಇಂಗ್ಲಿಷ್ ನಲ್ಲಿ ಓದ್ತೀರಾ ಯಾರಾದ್ರೂ? In the beginning was the word, and the word was with God, and the word was with God, and the word was God, and the word was God. the same was in the beginning. This same one was in the beginning with God ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ವರ್ಡ್ ವರ್ಡ್ ಇಂಗ್ಲಿಷ್ ನಲ್ಲಿ ನೋಡ್ಕೊಂಡ್ವಿ ವರ್ಡ್ ಎಂಬುದಾಗಿ, ಕನ್ನಡದಲ್ಲಿ ನೋಡ್ಕೊಳ್ತಾ ಇದ್ದೇವೆ ವಾಕ್ಯ ಎಂಬುದಾಗಿ. ಯಾರಾದ್ರೂ ಹಿಂದಿ ಬೈಬಲ್ ತೆಗಿತೀರಾ? ಹಿಂದಿ ಬೈಬಲ್ ಯಾರಾದ್ರೂ ಇದೆಯಾ? ಹಿಂದಿ ಬೈಬಲ್ ದಯವಿಟ್ಟು ಓದಿ ಸಿಸ್ಟರ್. आदि में वचन था, वचन परमेश्वर के साथ था. ओके, और वचन परमेश्वर था. आदि में यही परमेश्वर के साथ था. ನನ್ನ ಪ್ರಿಯ ಸಹೋದರ ಸಹೋದರಿ, ನಾವಿಲ್ಲಿ ನೋಡ್ಕೋತೇವೆ ಬೈಬಲ್ ನಲ್ಲಿ ಹಿಂದಿಯಲ್ಲಿ ಮತ್ತೆ ಸಂಸ್ಕೃತಿ ಮಿಕ್ಸಿಂಗ್ ಇರುವಂತಹ ಇದರಲ್ಲಿ ಶಬ್ದ ಎಂಬುದಾಗಿ ನೋಡ್ಕೋತೇವೆ. ನಾವು ಎಲ್ಲರೂ ನೀವು ಕೇಳಿರ್ಬೋದು, ಗೀತದಲ್ಲಿ ಒಂದು ಶ್ಲೋಕ ಇದೆ, ಶಬ್ದ ಹಿ ರಚನಾ ಹೇ, ಶಬ್ದ ಹಿ ಆರಂಭ ಹೇ, और ಶಬ್ದ ಹಿ ಅಂತ್ಯ ಹೇ ಅಂತ ಹೇಳಿ. ಎಷ್ಟು ಜನ ಕೇಳಿದಿರಿ? ಪ್ರೈಸ್ ಗಾಡ್. ಅಂದ್ರೆ ಶಬ್ದ ಅನ್ನುವಂತ ದೇವರೇ ಆದಿಯಲ್ಲಿ ಇದ್ದನು, ಆತನೇ ಸೃಷ್ಟಿಯನ್ನು ಮಾಡಿದನು, ಆತನೇ ಆರಂಭದಲ್ಲಿದ್ದನು, ಅಂತ್ಯದಲ್ಲಿ ಆತನೇ ಇರ್ತಾನೆ ಎಂಬುದಾಗಿ. ಹಾಗಾದ್ರೆ ಸಂಸ್ಕೃತದಲ್ಲಿ ನಾವು ನೋಡಬಹುದಾದ್ರೆ ಓಮನು ಆದಿಯಲ್ಲಿ ಇದ್ದನು, ಓಮನು ದೇವರ ಬಳಿಯಲ್ಲಿದ್ದನು, ಓಮನೇ ದೇವರಾಗಿದ್ದನು, ಓಂ ದೇವರ ಬಳಿಯಲ್ಲಿದ್ದನು. ಆ ಓಂ ಎಂಬುವನೇ ನರಾವತಾರ ಎತ್ತಿ ನಮ್ಮ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡಿದನು. ಇದು ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ನೋಡ್ಕೊತಿದ್ದ ವಾಕ್ಯ ಎಂಬುದಾಗಿ. ನನ್ನ ಪ್ರಿಯ ದೇವಚಂದ್ರ, ಮೂರನೇ ವಚನ ಅದರಲ್ಲಿ ಯೋಹಾನನ ಸುವಾರ್ತೆ ಮೂರನೇ ಅಧ್ಯಾಯ. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಆತನ ಮೂಲಕವಾಗಿ, ಯಾರ ಮೂಲಕವಾಗಿ? ವಾಕ್ಯ ಅನ್ನುವಂತ ದೇವರ ಮೂಲಕವಾಗಿ, ಶಬ್ದ ಅನ್ನುವಂತ ದೇವರ ಮೂಲಕವಾಗಿ, ವಚನ ಅನ್ನುವಂತ ದೇವರ ಮೂಲಕವಾಗಿ, ವರ್ಡ್ ಅನ್ನುವಂತ ದೇವರ ಮೂಲಕವಾಗಿ ಎಲ್ಲವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ, ಉಂಟಾಗಿರುವಂತಹ ವಸ್ತುಗಳಲ್ಲಿ ಆತನಲ್ಲಿದೆ ಒಂದಾದ್ರೂ ಉಂಟಾಗಲಿಲ್ಲ. ವಿತೌಟ್ ಆತನಿಲ್ಲದೆ ದೇವರು ವಚನ, ಶಬ್ದ, ವಾಕ್ಯ, ವರ್ಡ್ ಇಲ್ಲದೆ ಒಂದಾದ್ರೂ ಉಂಟಾಗಲಿಲ್ಲ. ಎಲ್ಲವೂ
ಜೀವವು. ಓಕೆ, ಹಾಗೆ ನೋಡ್ಕೊಳ್ತಾ ಇದ್ವಿ. ಮೃತ್ಯುಮ ಅಮೃತಂಗಮಯ. ಓಕೆ, ಈಗ ಆ ದೇವರಲ್ಲಿ ಏನಿದೆ ಅಂತಂದ್ರೆ ವಾಕ್ಯ ಹೇಳ್ತಾರೆ, ಆತನಲ್ಲಿ ಜೀವವು ಜೀವ ಇದೆ. ಆ ಜೀವ ಮನುಷ್ಯರಿಗೆ ಏನಾಗಿದೆ? ಬೆಳಕಾಗಿತ್ತು. ಆ ಜೀವ ಮನುಷ್ಯರಿಗೆ ಬೆಳಕಾಗಿದೆ. ಹಾಗಾದ್ರೆ ನನ್ನ ಪ್ರಿಯ ದೇವಚಂದ್ರ, ಜೀವ ಬೆಳಕು ಯಾರಲ್ಲಿದೆ? 14ನೇ ವಚನದಲ್ಲಿ ನೋಡ್ಕೊತಾ ಇದ್ದಾವೆ. ಆ ವಾಕ್ಯ ಎಂಬುವನು ಆ ವಾಕ್ಯ ಎಂಬುವನೇ ನರಾವತಾರ ಎತ್ತಿ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡಿದನು. ಆತನು ಸತ್ಯದಿಂದಲೂ ಕೃಪೆಯಿಂದಲೂ ತುಂಬಿದನು. ಹಾಗಾದ್ರೆ ಈ ಮೂರು, ಸತ್ಯ, ಬೆಳಕು, ಜೀವ, ಈ ಮೂರು ನರಾವತಾರ ಎತ್ತಿರುವಂತವನಲ್ಲಿ ಇದೆ ಅಂತೆ. ಆತನ ಹೆಸರು ಯೇಸು ಎಂಬುದಾಗಿ ನೋಡ್ಕೊತಾರೆ. ಹಲ್ಲೆಲೂಯಾ. ಈ ಯೇಸು ಹೆಸರಿನ ಅರ್ಥ ಅವನು ತನ್ನ ಜನರ ಪಾಪಗಳನ್ನ ಬಿಡಿಸುವವನು ಅಂತೇಳಿ ಅರ್ಥ. ಯೇಸು ಹೆಸರಿನ ಅರ್ಥ ಪಾಪಗಳನ್ನ ಬಿಡಿಸುವವನು. ನನ್ನ ಪ್ರಿಯ ದೇವಚಂದ್ರ, ಮಹಿಮೆಯನ್ನ ಕಳೆದುಕೊಂಡಿರುವಂತ ನಮ್ಮ ಜೀವಿತದಲ್ಲಿ ಆ ಪಾಪವನ್ನ ಬಿಡಿಸುವವನ ಬಳಿಗೆ ನಾವು ಹೋಗುವಾಗ, ಅವನನ್ನ ದೇವರು ಎಂಬುದಾಗಿ ನಾವು ಒಪ್ಪಿಕೊಳ್ಳುವಾಗ, ನಮ್ಮ ಪಾಪಕ್ಕಾಗಿ ಯೇಸು ಕ್ರಿಸ್ತನು ತಾನು ಶಿಕ್ಷೆ ಹೊಂದುತ್ತಾ ಇದ್ದಾನಲ್ಲ, ದೇವರು ನಮ್ಮೆಲ್ಲರ ಪಾಪ ಅವನ ಮೇಲೆ ಹಾಕಿದಾನಲ್ಲ. ಓ ಯೇಸು ಕ್ರಿಸ್ತನೇ, ನಾನ್ ಪಾಪಿ, ನನ್ನ ಪಾಪಕ್ಕಾಗಿ ನೀನ್ ಬಲಿ ಆಗ್ತಾ ಇದೆಯಲ್ಲ ಅಂತ ಹೇಳಿ, ಇನ್ನು ಮೇಲೆ ನಾನು ನಿನ್ನ ದಾರಿಯಲ್ಲೇ ನಾನು ನಡೀತೇನೆ, ನೀನು ಕಲಿಸಿಕೊಡುವಂತೆ ನಾನು ಕಲಿತೇನೆ, ನಿನ್ನನ್ನೇ ಹಿಂಬಾಲಿಸ್ತೇನೆ ಅನ್ನುವಾಗ ದೇವರು ತನ್ನ ಎಲ್ಲಾ ಮಹಿಮೆಯನ್ನ ಅವನ ಮೇಲೆ ಕೊಟ್ಟಿದ್ದಾನೆ. ಯಾರಲ್ಲಿ? ಯೇಸು ಕ್ರಿಸ್ತನಲ್ಲಿ. ಆ ಮಹಿಮೆ ನಮ್ಮಲ್ಲಿ ಟ್ರಾನ್ಸ್ಫರ್ ಆಗ್ತದೆ. ಹಾಗಾದ್ರೆ ಪೌಲ ಹೇಳ್ತಾನೆ, ಪೌಲ ಅನ್ನುವಂತ ಒಬ್ಬ ಶಿಷ್ಯನನ್ನ ನಾವು ನೋಡ್ಕೊತೇವೆ ಬೈಬಲ್ನಲ್ಲಿ. ಇವನು ಬಹಳಷ್ಟು ಕ್ರೂರಿಯಾಗಿರ್ತಾನೆ, ಇವನು ಹಿಂಸೆ ಮಾಡುವನಾಗಿರ್ತಾನೆ. ಹಿಂಸೆ ಮಾಡುವಂತ ಇವನು ಮಾನಸಾಂತರ ಹೊಂದಿ ಯೇಸು ಕ್ರಿಸ್ತನನ್ನ ಹಿಂಬಾಲಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಿಂಬಾಲಿಸುವ ಪ್ರಾರಂಭ ಮಾಡುವಾಗ ಆತನು ಒಂದು ಮಾತನ್ನು ಹೇಳ್ತಾನೆ, ಜೀವಿಸುವವನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನ ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಹಳೆಯ ಮನುಷ್ಯರು, ಮಹಿಮೆಯನ್ನ ಕಳೆದುಕೊಂಡಿರುವಂತಹ ಮನುಷ್ಯರು, ಅವರು ಮರಣ ಹೊಂದಿದ್ರು, ಒಂದು ಮರಣ ಹೋಯ್ತು. ಈಗ ಜೀವಿಸುವುದು ಯಾರು? ನಿಮ್ಮಲ್ಲಿ ಯಾರು ಜೀವಿಸ್ತಾ ಇದ್ದಾರೆ? ಮಹಿಮೆಯನ್ನ ಹೊಂದಿರುವಂತಹ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಜೀವಿಸುವಾಗ ಕಳೆದುಕೊಂಡಿರುವಂತಹ ಮಹಿಮೆ ಈಗ ತಿರುಗಿ ನಿಮ್ಮಲ್ಲಿ ಬಂತು. ಯಾರ್ಯಾರು ಮಹಿಮೆಯನ್ನ ಪಡೆದುಕೊಂಡಿದ್ದಾರೋ ಅವರಿಗೆ ಮಾತ್ರ ಎಲ್ಲಿಗೆ ಸ್ಥಳ? ಸ್ವರ್ಗಕ್ಕೆ ಸ್ಥಳ. ಇಲ್ಲದೆ ಇದ್ರೆ ನರಕ. ಹಲ್ಲೆಲೂಯಾ. ನನ್ನ ಪ್ರಿಯ ದೇವಚಂದ್ರ, ನಾವು ದೇವರ ವಾಕ್ಯವನ್ನು ನೋಡ್ಕೊಳ್ಳೋಣ. 2 ಕೊರಿಂಥ 5:21 ವಚನ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಹಲ್ಲೆಲೂಯಾ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ, ನಾವು ನೀತಿವಂತರಾಗುವಂತೆ ದೇವರು ಪಾಪನೇ ಗೊತ್ತಿಲ್ಲದ ಯೇಸು ಕ್ರಿಸ್ತನ ಮೇಲೆ ನಮಗೋಸ್ಕರ ಅವನನ್ನ ಪಾಪಿಯನ್ನಾಗಿ ಮಾಡಿದಂತೆ. ಹಲ್ಲೆಲೂಯಾ. ಯಾರಿಗೋಸ್ಕರ? ನನ್ನ ನಿಮ್ಮ ಪಾಪಕ್ಕಾಗಿ ದೇವರು ತನ್ನ ಒಬ್ಬನೇ ಮಗನಾಗಿರುವಂತಹ ಯೇಸು ಕ್ರಿಸ್ತನನ್ನ ಪಾಪಿಯನ್ನಾಗಿ ಮಾಡಿದ್ದಾನೆ. ಆ ಪಾಪಿಯನ್ನ ಮಾಡಿ ದೇವರು, ನಾವು ಆ ಪಾಪಿ, ನಮಗಾಗಿ ಆ ಪಾಪಿ ಅದಲ್ಲ, ನಮಗಾಗಿ ಅವನು ಪಾಪವನ್ನ ಆತನು ಮಾಡದೇ ಇದ್ರು ನಮ್ಮ ಪಾಪಕ್ಕಾಗಿ ಆತನು ಪಾಪಿ ಅನ್ನಿಸ್ಕೊಂಡನಲ್ಲ, ಆತನು ನಮ್ಮ ಪಾಪಕ್ಕಾಗಿ ಶಿಕ್ಷೆ ಹೊಂದಿದನಲ್ಲ, ನಮಗಾಗಿ ದೇವರು ಪ್ರೀತಿಸಿ ನಾವು ಯಾರು ನರಕ ಸೇರಬಾರದೆಂಬುದಾಗಿ ತನ್ನ ಒಬ್ಬನೇ ಮಗನನ್ನ ನಮಗಾಗಿ ಕಳಿಸಿಕೊಟ್ಟ ಅಲ್ಲ. ಯಾರ್ಯಾರು ಇದನ್ನ ನಂಬ್ತಾ ಇದ್ದಾರೋ, ಯಾರ್ಯಾರು ಆ ಯೇಸು ಕ್ರಿಸ್ತನನ್ನ ಪ್ರೀತಿಸ್ತಾ ಇದ್ದಾರೋ ಅವರೆಲ್ಲರಿಗೂ ದೇವರು ತಿರುಗಿ ಕಳೆದುಕೊಂಡಿರುವಂತಹ ಮಹಿಮೆಯನ್ನ ಅವರಿಗೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡಿರುವಂತಹ ನಾವುಗಳು ಈಗ ದೇವರಲ್ಲಿ ಪಾಪವನ್ನ ಒಪ್ಪಿಕೊಂಡು ತಿರುಗಿ ಮಹಿಮೆಯನ್ನ ನಾವೇನ್ ಮಾಡ್ತಾ ಇದ್ದೇವೆ? ಪಡೆದುಕೊಳ್ತಾ ಇದ್ದೇವೆ. ಯಾರ್ಯಾರು ಪಡೆದುಕೊಳ್ತಾ ಇದ್ದಾರೆ? ಯಾರ್ಯಾರು ಪಾಪವನ್ನ ಒಪ್ಪಿಕೊಳ್ತಾರೋ ಅವರು ಮಾತ್ರ. ಯಾರ್ಯಾರು ಪಾಪಗಳನ್ನು ಒಪ್ಪಿಕೊಂಡು ದೇವರನ್ನ ಪ್ರೀತಿಸ್ತಾ ಇದ್ದಾರೋ ಅವರಿಗೆ ಮಾತ್ರ ಆ ಮಹಿಮೆ ತಿರುಗಿ ದೇವರು ಕೊಡ್ತಾ ಇದ್ದಾರೆ. ಯಾರ್ಯಾರು ಮಹಿಮೆ ಹೊಂದುತ್ತಾ ಇದ್ದಾರೋ ಅವರೆಲ್ಲರಿಗೆ ಇರುವಂತಹ
ಸ್ಥಾನ ಅದು ನರಕ ಅಲ್ಲ, ಅವರೆಲ್ಲರಿಗಿರುವಂತಹ ಸ್ಥಾನ ಅದು ಪರಲೋಕ. ಹಲ್ಲೆಲೂಯಾ, ಹಲ್ಲೆಲೂಯಾ.